ಹರಿ ಓಂ ಪೂರ್ಣಾನಂದಜ್ಞಾನಶಕ್ತಿ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ ಒಂಚೂರು ಪೇಜ್ ನಂಬರ್ ಹೇಳು. ನೋಡಿ, ಮಂತ್ರದ ಅರ್ಥವನ್ನು ಆಚಾರ್ಯರು ಪ್ರಮಾಣ ಉದಾಹರಣ ಪೂರ್ವಕವಾಗಿ ಮಾಡ್ತಾರೆ. ಈಗ ಓಮಿತ್ತೇತದ ಅಕ್ಷರಮಿದಂ ಸರ್ವಂ ಅನ್ನುವ ಮಂತ್ರದಲ್ಲಿ ನಾವೇನು ನಿನ್ನೆ ದಿವಸ ಅಭ್ಯಾಸ ಮಾಡಿದೆವು ಅದನ್ನು ಈಗ ಪ್ರಮಾಣಪೂರ್ವಕವಾಗಿ ಅಭ್ಯಾಸ ಮಾಡೋದು. ಬರ್ರಿ, ಆ ಮಂತ್ರದಲ್ಲಿ ಓಂ ಅನ್ನುವಂತಹ ಪದ ಏನದ ಅದನ್ನೇನು ಭಗವಂತನಿಗೆ ನಾಮವನ್ನಾಗಿ ಹೇಳಿಕತ್ತಾರ. ಈ ನಾಮ ದೇವರಲ್ಲಿ ಹೇಗೆ ಸಮನ್ವಿತ ಆಗ್ತದೆ? ಯಾಕಂದ್ರೆ ಓಂ ಅಂತಂದ್ರೆ ದೇವರು ಅಂತಂದ್ರೆ ಹೆಂಗೆ ಅರ್ಥ ಆಗುತ್ತೆ ನಮಗದು? ನಮಗೆ ಓಂ ಅಂದರೆ ಅಕ್ಷರ ಅಂತ ಗೊತ್ತದ. ಇಲ್ಲಿ ಮೊದಲು ಮಂತ್ರದಲ್ಲಿ ಓಮಿತ್ತೇತದ ಅಕ್ಷರಂ ಅಂತ ಬೇರೆ ಅದ, ಭ್ರಾಮಕವಾಗೋ ಹಂಗದ. ಅದಕ್ಕೆ ನಾವು ಅರ್ಥ ಹೇಳಿದ್ವಿ, ಸರ್ವ ಜಗತ್ತಿಗೂ ಆಧಾರನಾದ ನಾಶರಹಿತನಾದ ಭಗವಂತನು ಪೂರ್ಣ. ಅವನು ಹೇಗೆ ನಾಶರಹಿತನಾಗಿದ್ದಾನೆ, ಕಾಲತ್ರಯದಲ್ಲಿ ಇದ್ದಾನೆ, ಭಗವಂತನೇ ಪೂರ್ಣ. ಇನ್ನು ಉಳಿದದ್ದು ಯಾವುದಾದ್ರೂ ವಿನಾಶರಹಿತವಾಗಿದ್ದಿದ್ರೆ ಭಗವತ್ ಅಧೀನವಾಗಿದೆ ಅಂತ ಅರ್ಥ ಮಾಡಿದ್ದೀವಿ. ಪ್ರಮಾಣ ಬೇಕಲ್ಲ ಅಂದರೆ ಆಚಾರ್ಯರು ಬೃಹತ್ ಸಂಹಿತ ಎಂಬ ಗ್ರಂಥದ ಪ್ರಮಾಣವನ್ನು ಉದಾಹರಣೆ ಮಾಡ್ತಾರೆ. ಏನಂತಾರೆ? ಓಮಿತ್ಯಕ್ತಂತು ಯದ್ಬ್ರಹ್ಮ ತದಕ್ಷರ ಮುದಾಹೃತಂ. ಓಂ ಎಂದು ಕರೆಸಿಕೊಂಡ ಯಾವ ಬ್ರಹ್ಮ ಇದ್ದಾನೋ ಅವನು ಅಕ್ಷರನಾಗಿದ್ದಾನೆ. ಅಂದರೆ ಪರಮಾತ್ಮನಿಗೆ ಅಕ್ಷರ ಎಂದು ಹೆಸರು, ಓಂ ಎಂದು ಹೆಸರು. ಯಾಕೆ ದೇವರಿಗೆ ಅಕ್ಷರ ಓಂ ಎಂದು ಹೆಸರು ಅಂತಂದ್ರೆ ಅದಕ್ಕೆ ಉತ್ತರ ಹೇಳುತ್ತಾರೆ. ಓತಮತ್ರ ಜಗದ್ಯಸ್ಮಾತ್ ಓಂ ತಸ್ಮಾತ್ ಭಗವಾನ್ ಹರಿಹಿ. ಯಾವ ಭಗವಂತನಲ್ಲಿ ಈ ಜಗತ್ತು ಓತಪ್ರೋತವಾಗಿ ಆಶ್ರಯಿಸಿಕೊಂಡಿದೆಯೋ ಅದಕ್ಕಾಗಿ ಭಗವಂತನಿಗೆ ಓಂ ಎಂದು ಕರೆಯಬೇಕು. ಅನುವ್ಯಾಖ್ಯಾನದಲ್ಲಿಯೂ ಇದನ್ನೇ ಹೇಳಿದ್ದಾರೆ, ಇಲ್ಲಿಯೂ ಕೂಡ ಇದನ್ನೇ ಹೇಳಿದ್ದಾರೆ. ಅಂದರೆ ಇದು ಪ್ರಮಾಣ ಉದಾಹರಣೆ ಮಾಡಿದ್ದಾರೆ. ಅಲ್ಲಿ ಹೇಳಿದ ವಿಷಯವನ್ನು ಹೇಳಿದರು. ಏನಾಗಿದೆ? ಜಗತ್ತು ದೇವರನ್ನು ಆಶ್ರಯಿಸಿಕೊಂಡದ. ಹೆಂಗೆ ಆಶ್ರಯಿಸಿಕೊಂಡದ? ಓತಪ್ರೋತವಾಗಿ. ಹೊರಗಿನಿಂದಲೂ ಜಗತ್ತು ದೇವರನ್ನು ಆಶ್ರಯಿಸಿಕೊಂಡದ, ಒಳಗಿನಿಂದಲೂ ಜಗತ್ತು ದೇವರನ್ನು ಆಶ್ರಯಿಸಿಕೊಂಡದ. ಈಗ ಒಂದು ಮಳೆಗೆ ನಾವು ಒಂದು ಶರ್ಟ್ ನೇತು ಹಾಕ್ತೀವಿ. ಆ ಶರ್ಟು ಮಳೆಯನ್ನು ಆಶ್ರಯಿಸಿಕೊಂಡಂತೆ. ಹೆಂಗೆ ಗೂಟಕ್ಕೆ ಧೋತ್ರ ಹಾಕಿದಂಗೆ ಧೋತ್ರ ಗೂಟವನ್ನು ಆಶ್ರಯಿಸಿಕೊಂಡದ. ಹೆಂಗೋ ಹಂಗೆ ಈ ಜಗತ್ತು ಪರಮಾತ್ಮನನ್ನು ಆಶ್ರಯಿಸಿಕೊಂಡದ. ಆದ್ದರಿಂದ ಓತಮತ್ರ ಜಗದ್ಯಸ್ಮಾತ್ ಓಂ ಭಗವಾನ್ ಓಂ ತಸ್ಮಾತ್ ಭಗವಾನ್ ಹರಿಹಿ. ಆಯ್ತಾ? ಸರಿ, ಓಂ ಅಂದರೆ ಜಗತ್ತು ಯಾರಲ್ಲಿ ಆಶ್ರಯಿಸಿಕೊಂಡಿದೆಯೋ ಅಂತಹ ಭಗವಂತನು ಓಂ ಅಂತ ಕರೆಸ್ಕೋತಾನ. ಇದಂ ಸರ್ವಂ ಅಂದರೆ ಈ ಜಗತ್ತೆಲ್ಲ ದೇವರು ಅಂತ ಅರ್ಥ ಬರೋ ಹಂಗದ. ಇದಂ ಸರ್ವಂ ಇದೆಲ್ಲವೋ ದೇವರು ಅಂತ ಅದಕ್ಕೆ ಆಚಾರ ಅಂತಾರೆ. ತದಿದಂ ಗುಣಪೂರ್ತೇವ ಸರ್ವಮಿತ್ತೇವ ಶಬ್ದಿತಂ. ಸರ್ವ ಅಂತ ಯಾಕೆ ಕರೀತಾರೆ ಭಗವಂತನಿಗೆ ಅಂದರೆ ಗುಣಪೂರ್ಣನಾದದ್ದರಿಂದ. ವಾಕ್ಯ ಸಿಕ್ಕದಿಲ್ಲೋ ಶ್ರೀರಾಚಾರ್ಯ? ತದಿದಂ ಗುಣಪೂರ್ತೇವ ಬಡೇಕರ್ ಪೇಸ್ತ್ರಿಗೆ ಸರಿ ಅಲ್ಲಿ ತಳಗದ ನೋಡಿ. ತದಿದಂ ಈ ಭಗವಂತ ಏನಿದ್ದಾನ ಇವನು ಗುಣಪೂರ್ಣನಾದದ್ದರಿಂದಲೇ ಸರ್ವಂ ಎಂದು ಕರೆಸಿಕೊಂಡಿದ್ದಾನೆ. ಇನ್ನು ಅಕ್ಷರ ಯಾಕಾಗ್ಯಾನ ಅಂತಂದ್ರೆ ಭಾವಿಭೂತ ಭವತ್ ಕಾಲೇಶ್ವೇಕರೂಪತಯಾ ಹರಿ. ಭಾವಿ ಮುಂದ, ಭೂತ ಹಿಂದ, ಭವತ ಈಗ, ಎಲ್ಲ ಕಾಲದಲ್ಲೂ ಕೂಡ ಏಕರೂಪತಯಾ ಹರಿಹಿ ಒಂದೇ ರೂಪದಿಂದ ಇದ್ದದ್ದರಿಂದ ಸರ್ವದಾ ನಿತ್ಯ ಇತ್ತೇಶ ಯಾವಾಗಲೂ ನಿತ್ಯನಾಗಿದ್ದಾನೆ ಅಂದರೆ ಅಕ್ಷರನಾಗಿದ್ದಾನೆ. ಇತ್ತೇಶ ವ್ಯಾಖ್ಯಾನಸ್ ಇತ್ತೇಶ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ. ಹೀಗೆ ಓಂಕಾರದ ವ್ಯಾಖ್ಯಾನವನ್ನು ಹೇಳಲಾಗಿದೆ. ಹೀಗೆ ವ್ಯಾಖ್ಯಾ ಓಂಕಾರದ್ದನ್ನು ಹೇಳಲಾಗಿದೆ. ಇತಿ ಬೃಹತ್ ಸಂಹಿತಾಯಾಮ್. ಅಂದ್ರೆ ಏನಾಯಿತು? ಉಪನಿಷತ್ತಿನ ವಾಕ್ಯವನ್ನು ಅಧ್ಯಯನ ಮಾಡಿದಾಗ ನಮಗೇನು ಅರ್ಥ ತೋರಿತ್ತು ಅದು ಪ್ರಮಾಣೋದಾಹರಣ ಪೂರ್ವಕವಾಗಿ ಸ್ಥಿರಪಡಿಸಿದರು. ಅರ್ಥ ಆಯ್ತಾ? ಸರಿ. ಓಮಿತ್ಯುಕ್ತಂ ತು ಯದ್ ಬ್ರಹ್ಮ ತದಕ್ಷರ ಮುದಾಹೃತಂ.
ಓಂ ಎಂದು ಕರೆಸಿಕೊಂಡ ಬ್ರಹ್ಮ ಏನಿದ್ದಾನ ಅವನು ಅಕ್ಷರ ಎಂದು ಕರೆಸಿಕೊಳ್ಳುತ್ತಾನೆ. ಯಾಕ ದೇವರಿಗೆ ಓಂ ಎಂದು ಹೆಸರು ಅಂತ ಕೇಳಿದರೆ, ಓತಂ ಅತ್ರ ಜಗದ್ಯಸ್ಮಾತ್, ಈ ಜಗತ್ತೆಲ್ಲವೂ ಕೂಡ ಯಾರಲ್ಲಿ ಓತವಾಗಿದೆಯೋ, ಓತಪ್ರೋತವಾಗಿದೆಯೋ. ಅರ್ಥ ಏನಪ್ಪ? ಎಲ್ಲ ಕಡೆಗಳಲ್ಲೂ ತುಂಬಿಕೊಂಡಿದೆ ಅಂತ ಅರ್ಥ. ಆಯ್ತಾ? ಮುಂದೆ ನೋಡಿ. ಆದ್ದರಿಂದ ತಸ್ಮಾತ್ ಭಗವಾನ್ ಹರಿ ತದಿದಂ ಗುಣಪೂರ್ತೇವ ಸರ್ವಮಿತ್ತೇವ ಶಬ್ದಿತಂ. ಉಪನಿಷತ್ತಿನಲ್ಲಿ ಏನು ಇದಂ ಸರ್ವಂ ಅಂತ ಬಂದದ, ಅಲ್ಲಿ ಸರ್ವಪದದಿಂದ ಪರಮಾತ್ಮನನ್ನೇ ಹೇಳುತ್ತಿದ್ದಾರೆ. ಯಾಕೆ ಸರ್ವಪದದಿಂದ ಪರಮಾತ್ಮನ ಹೇಳೋದು? ಆ ಪರಮಾತ್ಮ ಏನಾಗಿದ್ದಾನೆ ಅಂತ ಕೇಳಿದರೆ, ಗುಣಪೂರ್ಣನಾದದ್ದರಿಂದ ಅವನು ಸರ್ವಂ. ಮತ್ತು ಅಕ್ಷರ ಏನು ಅಂತ ಕೇಳಿದರೆ, ಭಾವಿಭೂತ ಭವತ್ಕಾಲೇಶ್ವೇಕರೂಪತಯ ಹರಿ ಸರ್ವದಾ ನಿತ್ಯ, ಮೂರೂ ಕಾಲದಲ್ಲೂ ಕೂಡ ಏಕರೂಪದಲ್ಲಿ ಇರುತ್ತಾನೆ. ಇದು ದೇವರ ವೈಲಕ್ಷಣ್ಯ, ದೇವರ ವೈಶಿಷ್ಟ್ಯ. ನಮಗೂ ದೇವರಿಗೂ ಭೇದ ಏನು? ಅಡೆಕರ್, ನಮಗೂ ದೇವರಿಗೂ ಭೇದ ಏನು? ತ್ರಿಕಾಲದಲ್ಲೂ ಕೂಡ ಏಕರೂಪದಿಂದ ಇರುವನು ಪರಮಾತ್ಮ. ನಮ್ಮ ಕಾಲ ಬದಲಾದಂತೆ ಬದಲಾವಣೆ ಆಗುತ್ತದೆ ನಮ್ಮಲ್ಲಿ. ಇತ್ತೇಷ ವ್ಯಾಖ್ಯಾ ಓಂಕಾರಸ್ಯ ಕೀರ್ತಿತ. ಹೀಗೆ ಭಗವಂತನ ವಿವರಣೆಯನ್ನು ಓಂ ಶಬ್ದಕ್ಕೂ ಅಕ್ಷರ ಶಬ್ದಕ್ಕೂ ವಿವರಣೆಯನ್ನು ಕೊಟ್ಟಿದ್ದೇವೆ. ಇನ್ನು ನೈರ್ಗುಣ್ಯ ಅಂತ ಒಂದು ಗ್ರಂಥ, ಆ ಗ್ರಂಥದಲ್ಲಿ ಓಮಿತ್ಯಾಕ್ರಿಯತೆ ಯಸ್ಮಾದ್ ಓಂಕಾರಾಸೌ ಓಂಕಾರೋ ಸಾವತಃ ಪರಂ. ದೇವರನ್ನ ಓಂ ಎಂದು ಕರೆಯುತ್ತಾರಾದ್ರಿಂದ ದೇವರು ಓಂ. ಅವನು ಕರೆಯೋದೇ ಓಂ ಅಂತ ಕರೀತಾರೆ, ಅವನ ಹೆಸರೇ ಓಂ ಅಂತ ಕರೀತಾರೆ. ಅದು ಒಂದು ಜಗತ್ತು ಇವನಲ್ಲಿ ಆಶ್ರಯ ಆದದರಿಂದ ಓಂ ಅಂತ ಕರೆಸಿಕೊಂಡ್ರೆ, ಎರಡನೇದೇನು ಕರೆದಿದ್ದಾರೆ? ಓಮಿತ್ಯಾಕ್ರಿಯತೆ. ಆಕ್ರಿಯತೆ ಅಂದರೆ ಕರೆಯುತ್ತಾರೆ. ಯಸ್ಮಾದ್ ಓಂಕಾರೋಸೋ ಅತಃ ಪರಃ. ಸರ್ವೋತ್ತಮನಾದ ಈ ವಿಷ್ಣುವಿಗೆ ಓಂ ಅಂತ ಕರೆದುಬಿಡುತ್ತಾರೆ. ಅವನ ಹೆಸರೇ ಒಂದು ಓಂ ಅಂತ ಹೆಸರು. ಹಂಗೆ ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ಹೆಸರುಗಳವನು, ಹಂಗ ದೇವರಿಗೆ ಏನು ಹೆಸರದ? ಓಂ ಅಂತ ಹೆಸರದ. ಸರ್ವತ್ವಮಿತಿ ಪೂರ್ಣತ್ವಂ. ಸರ್ವತ್ವಂ ಅನ್ನೋದು ಪೂರ್ಣತ್ವಂ ಅನ್ನೋದೇನದ? ಅದು ತತ್ ನ ಅನ್ಯಸ್ಯ ಹರೇ ಕ್ವಚಿತ್. ಭಗವಂತನನ್ನ ಬಿಟ್ಟು ಯಾರಿಗೂ ಕೂಡ ಪೂರ್ಣತ್ವ ಇಲ್ಲ. ಮಹಾಲಕ್ಷ್ಮೀ ದೇವಿಗೂ ಏನಿಲ್ಲಪ್ಪ, ಪೂರ್ಣತ್ವ ಇಲ್ಲ. ತಿಳಿತೇನು? ಮುಂದೆ ಇತಿ ನೈರ್ಗುಣ್ಯೆ ಸರ್ವಂ ಓಂಕಾರ ಏವ ಇತ್ಯನ್ಯಸ್ಯ ಪೂರ್ಣತ್ವ ನಿವಾರಣಂ. ಸರ್ವಂ ಓಂಕಾರ ಏವ ಅಂತೇನು ಉಪನಿಷತ್ನೊಳಗದ, ಎಲ್ಲವೂ ಓಂಕಾರ ಅನ್ನೋದು ಅದು ಉಳಿದವರಿಗೆ ಪೂರ್ಣತ್ವ ನಿರಾಕರಣೆಯನ್ನ ಮಾಡುವ ಭಾಗ. ಅರ್ಥ ಆಯ್ತಾ? ಅಂದ್ರೆ ಏನ್ ಮಾಡಿತು? ಮೊದಲು ವೇದ ಏನ್ ಮಾಡಿತು? ಪರಮಾತ್ಮನೊಬ್ಬನೇ ಪೂರ್ಣ, ಪರಮಾತ್ಮನೊಬ್ಬನೇ ನಾಶರಹಿತ, ಪರಮಾತ್ಮೇ ಜಗತ್ತಿಗೆ ಆಶ್ರಯ ಅಂತ ಮೊದಲು ಹೇಳಿತು ಅಲ್ರಿ. ಪರಮಾತ್ಮ ಪೂರ್ಣ ಅಂತ ಹೇಳಿಗತ್ತೀರಿ. ಪರಮಾತ್ಮನಂತೆ ಇನ್ನುಳಿದವರು ಯಾಕೆ ಪೂರ್ಣ ಆಗಿರಬಾರದು ಅಂತ ಕೇಳಿದ್ರೆ, ಸರ್ವಂ ಓಂಕಾರ ಏವ, ಪರಮಾತ್ಮ ಒಬ್ಬನೇ ಪೂರ್ಣನೇ ಹೊರತಾಗಿ ಇನ್ನುಳಿದವರು ಪೂರ್ಣರಲ್ಲ. ಗೊತ್ತಾಯ್ತಿಲ್ಲೋ? ಟೀಕಾರಾಯರು ಅಂತಂದು ಕೂಡಲೇ ನಮ್ಮ ತಲೆಯಾಗ ಏನು ಬರ್ತದೆ? ಜಯತಿ ಇರ್ತದೆ. ಇನ್ನುಳಿದವರು ಟೀಕಾರಾಯರು ಅಂತ ತಲೆಯಲ್ಲಿ ಬರೋದಿಲ್ಲ. ಹೆಂಗೋ ಹಂಗ ಪೂರ್ಣನೇ ಅಂತಂದು ಕೂಡಲೇ ಪರಮಾತ್ಮ ಒಬ್ಬನೇ ತಲೆಯಲ್ಲಿ ಬರಬೇಕೇ ವಿನಃ ಉಳಿದವರೇನು ಬರೋ ಹಂಗಿಲ್ಲಪ್ಪ, ಪೂರ್ಣ ಅಂತ ಬರೋದಿಲ್ಲ. ಅದನ್ನು ಹೇಳಲಿಕ್ಕೆ ಹೊರಟದೆ. ತ್ರಿಕಾಲಾತೀತತ್ವಂಚ ತಸ್ಸೇವ. ಮೂರು ಕಾಲವನ್ನ ಮೀರಿದವನು ಪರಮಾತ್ಮ ಒಬ್ಬನೇ ಅಲ್ರಿ. ಯಚ್ಚಾನ್ಯ ತ್ರಿಕಾಲಾತೀತಂ ತದಪ್ಯೋಂಕಾರ ಏವ ಅಂತ ವೇದ. ಭಗವಂತನನ್ನ ಬಿಟ್ಟು ಇನ್ನುಳಿದವರೇನೋ ನಿತ್ಯರಾಗಿದ್ದಾರೆ, ಅದು ಕೂಡ ಭಗವದಧೀನ ಅಂತ ಹೇಳ್ತಾ ಇದ್ದೆಯಲ್ಲ. ಇದು ಯಾಕೆ ಬಂತು ಮಾತು? ಗೊತ್ತಾಯ್ತಿಲ್ಲೋ? ಅಂದ್ರೆ ಪ್ರಕೃತೇರಪಿ ತ್ರಿಕಾಲಾತೀತ್ವಂ. ಭಗವಂತನನ್ನ ಬಿಟ್ಟು ಮಹಾಲಕ್ಷ್ಮಿ ಕೂಡ, ಬರೇ ಮಹಾಲಕ್ಷ್ಮಿ ಎಲ್ಲ ಇನ್ನು ಮುಂದದ ಅದು ಹೇಳೋಣಂತ, ಅವರೆಲ್ಲರೂ ಕೂಡ ನಿತ್ಯ ಆಗಿದ್ದಾರಲ್ಲ. ಈ ಸದ್ಯಕ್ಕೆ ಮಹಾಲಕ್ಷ್ಮಿ ತಗೋಣಂತ. ಮಹಾಲಕ್ಷ್ಮಿಯು ತ್ರಿಕಾಲಾತೀತಳಾಗಿದ್ದಾಳೆ, ನಿತ್ಯಳಾಗಿದ್ದಾಳೆ. ಹೀಗಿರುವಾಗ ಭಗವಂತ ಒಬ್ಬನೇ ನಿತ್ಯ ಅಂತ ಹೇಗೆ ಹೇಳಿದ್ರಿ ಅಂದ್ರೆ, ಯಚ್ಚಾನ್ಯತ, ಭಗವಂತನನ್ನ ಬಿಟ್ಟು ಮಹಾಲಕ್ಷ್ಮಿ ಏನು ನಿತ್ಯಳಾಗಿದ್ದಾಳೆ, ತದಪ್ಯೋಂಕಾರ ಏವ, ಅದೂ ಕೂಡ ಭಗವದಧೀನವಾಗಿಯೇ ಅಂತ ವಾಕ್ಯ ಬಂತು. ಗೊತ್ತಾಯ್ತಾ? ಶಬ್ದದ ಸಾರ್ಥಕ್ಯ, ಅನ್ಯತ್ ಶಬ್ದ ಸಾರ್ಥಕ್ಯ.
ಇದು ಯಾಕೆ ಬಂತು? ಇದು ಯಾಕೆ ಬಂತು ಅಂತ ಪ್ರಶ್ನೆ. ಈಗ ಯಾಕೆ ಬಂತು ಅಂದರೆ ಓಂ ಸಮನಾಚ ಅಸೃತಿ ಉಪಕ್ರಮ ಅಮೃತತ್ವಂಚಾನುಪೋಷ್ಯ ಎಂಬ ಸೂತ್ರದಲ್ಲಿ ವೇದವ್ಯಾಸದೇವರು ಏನು ಮಾಡಿಬಿಟ್ಟಾರ? ಮಹಾಲಕ್ಷ್ಮಿ ಸ್ವರೂಪ ಹೇಳ್ಯಾರ. ಮಹಾಲಕ್ಷ್ಮಿ ಸ್ವರೂಪ ಏನು ಹೇಳ್ಯಾರ? ಸಮನ ಸಮನ ನಿಧಾನ 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 ಅದು ಹೊರಗೆ ಇಟ್ಕೊಳ್ರಿ. ಮತ್ತು ಏನಾಯ್ತಪ್ಪ? ಸಮನ ಅಂತ ಹೇಳುವ ಸಂದರ್ಭದಲ್ಲಿ ನಾ ಪರಮಪುರುಷ ಸಮಃ ಯಸ್ಯಾಹ ಸಾ ಸಮನ. ನಾರಾಯಣನು ದೇಶಕಾಲಗಳಿಂದ ಯಾರಿಗೆ ಸಮನಾಗಿದ್ದಾನೋ ಅವಳು ಸಮನ. ಅಂದಮೇಲೆ ಕಾಲದಲ್ಲಿ ಪರಮಾತ್ಮನಂತೆ ಲಕ್ಷ್ಮೀದೇವಿಗೂ ಕೂಡ ತ್ರಿಕಾಲಾತೀತತ್ವ ಉಂಟು ಕಾಲದ ವಿಷಯದಲ್ಲಿ. ಓಂ ಸಮನಾಚ ಅಸತ್ಯುಪಕ್ರಮಾದ ವ್ರತತ್ವಂಚಾನುಪೋಷ್ಯ. ಅಸತಿ ಉಪಕ್ರಮಾತ್ ಸಂಸಾರದಲ್ಲಿ ಬಂದಿಲ್ಲ. ಉಪಾಸನೆ ಮಾಡದೆ ಮೋಕ್ಷವನ್ನ ಪಡೆದಾಳ. ಉಪಾಸನ ಮಾಡಿ ಮೋಕ್ಷ ಪಡೆದಿಲ್ಲ. ಮೊನ್ನೆ ಹೇಳಿನಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಮತ್ತೊಮ್ಮೆ ಇನ್ನೊಮ್ಮೆ ಹೇಳ್ತೀನಿ, ನಾಳೆ ನಡೆದಂಗೆ ಯಾವಾಗ. ಆದ್ದರಿಂದ ಸಮಾನ ಇಷ್ಟೇ ತಗೊಳ್ರಿ. ಇವತ್ತೇನು ತಗೋಬೇಕು? ಎಲ್ಲ ಕಾಲದಾಗಿದ್ದಾಳೆ. ಅಂದ ಮೇಲೆ ವೇದವ್ಯಾಸದೇವರು ಸೂತ್ರ ಬರೆದಿದ್ದು ಎಲ್ಲೋ ಒಂದು ವೇದದಲ್ಲಿ ಲಕ್ಷ್ಮೀದೇವಿಗೆ ಪರಮಾತ್ಮನಿಗೆ ಕಾಲ ಸಮತ್ವವನ್ನು ಹೇಳಿಬಿಟ್ಟಾರೆ. ಅಂದಮೇಲೆ ಭೂತಂ ಭವತ್ ಭವಿಷ್ಯದಿತಿ ಅಂತೇನು ಪರಮಾತ್ಮನಿಗೆ ಹೇಳಿದ್ದೀರಿ, ಅದನ್ನು ಬಿಟ್ಟು ಹೆಚ್ಚಾನ್ಯತ್ ಮಹಾಲಕ್ಷ್ಮಿ ಏನು ತ್ರಿಕಾಲಾತೀತಳಾಗಿದ್ದಾಳೆ ಅಂದರೆ ಮಹಾಲಕ್ಷ್ಮಿಗೂ ತ್ರಿಕಾಲಾತೀತತ್ವಂತ ಲಕ್ಷಣ ಅಂತೀನಿ ಅಂತಂದರೆ ಅದಕ್ಕೆ ಆಚಾರ್ಯರು ಪ್ರಕೃತೇರಪಿ ತ್ರಿಕಾಲಾತೀತತ್ವಂ ವಿದ್ಯತೆ ಇತಿ ಅನ್ಯದಿತಿ ವಿಶೇಷಣಂ. ಹೌದು, ಮಹಾಲಕ್ಷ್ಮಿಯೂ ಕೂಡ ಪರಮಾತ್ಮನನ್ನು ಬಿಟ್ಟು ಮಹಾಲಕ್ಷ್ಮಿಯೂ ಕೂಡ ತ್ರಿಕಾಲಾತೀತಳಾಗಿದ್ದಾಳೆ. ಬಟ್ ಏನು ಅಂದರೆ ತದಪ್ಯೋಂಕಾರ ಏವ ಭಗವದ್ ಅನುಗ್ರಹದಿಂದಲೇನೇ. ಏನು ತಿಳಿತೇನು? ಭಗವದ್ ಅನುಗ್ರಹದಿಂದಲೇನೇ ಅವಳು ತ್ರಿಕಾಲಾತೀತಳಾಗಿದ್ದು, ಭಗವದ್ ಅನುಗ್ರಹ ಇದ್ದಿದ್ದಿಲ್ಲ ಅಂದರೆ ಅವಳು ತ್ರಿಕಾಲಾತೀತಳಾಗ್ತಿರ್ಲಿಲ್ಲ. ಆಯ್ತಾ? ಸರಿ, ಮುಂದೆ ಎರಡನೇ ಮಂತ್ರಕ್ಕೆ ಹೋಗೋಣ. ಒಂದನೇ ಮಂತ್ರದ ಭಾಷ್ಯ ಮುಗೀತಪ್ಪ. ತಿಳಿದಿಲ್ಲೋ? ವಿಷಯ ತಿಳಿದಿಲ್ಲೋ? ಸರಿ, ಶ್ರೀರಾಚಾರ್ಯ ಎರಡನೇ ಮಂತ್ರ. ಸರ್ವಂ ಹಿ ಏತತ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಸೋಯಮಾತ್ಮ ಚತುಷ್ಪಾತ್. ಮೂರು ಭಾಗಗಳು. ಸರ್ವಂ ಹಿ ಏತದ್ ಬ್ರಹ್ಮ. ಏನು? ಈ ಪರಮಾತ್ಮ ಏನಿದ್ದಾನಲ್ಲ ಇವನೊಬ್ಬನೇ ಪೂರ್ಣ, ಇನ್ನುಳಿದವರು ಪೂರ್ಣರಲ್ಲ. ಹಿಂದಿನ ಮಾತಿಗೆ ಮುಂದಿನ ಮಾತು ಸಂವಾದ. ಈಗ ಹಿಂದೆ ಹೇಳ್ಯಾರ ಇದಂ ಸರ್ವಂ ಸರ್ವಂ ಓಂಕಾರ ಏವ ಅಂತ ಹೇಳಿದ್ರಲ್ಲ, ಅದಕ್ಕೆ ಮುಂದಿಂದು ಸರ್ವಂ ಹೇತದ್ ಬ್ರಹ್ಮ. ಈ ಭಗವಂತ ಏನಿದ್ದಾನ ಇವನೊಬ್ಬನೇ ಪೂರ್ಣನಾಗಿದ್ದಾನೆ ಎಂದು. ಅಯಮಾತ್ಮ ಬ್ರಹ್ಮ ಅಷ್ಟೇ ಅಲ್ಲ, ಇವನೇ ಆತ್ಮನಾಗಿದ್ದಾನೆ ಎಂದು. ಈ ಪರಮಾತ್ಮ ಏನಿದ್ದಾನಲ್ಲ, ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮ ಏನಿದ್ದಾನಲ್ಲ, ಇವ ಚತುಷ್ಪಾತ್ ನಾಲ್ಕು ಅಂಶಗಳುಳ್ಳವನಾಗಿದ್ದಾನೆ, ನಾಲ್ಕು ರೂಪಗಳುಳ್ಳವನಾಗಿದ್ದಾನೆ. ಬಿಡಿಸ್ಬೇಕೀಗ ಮೂರೇ ಮೂರು ಭಾಗ. ಎಷ್ಟು ಚಂದದ ಅಂದರೆ ಒಂದೊಂದು ಮಂತ್ರದ ಭಾಗಕ್ಕೂ ಒಂದೊಂದು ವಿಚಾರ. ಏನು ಅಲ್ರಿ, ಭಗವಂತನೊಬ್ಬನು ಪೂರ್ಣ ಅಂತ ಹೇಳಿದ್ರಿ, ಹೀಗೆ ಎಲ್ಲಾದರೂ ನಮಗೆ ಕಂಡಿದೆಯಾ? ಅದಕ್ಕೆ ವೇದ ಹೇಳಿತು ಸರ್ವಂ ಹೇತದ್ ಬ್ರಹ್ಮ, ಭಗವಂತನೊಬ್ಬನೇ ಪೂರ್ಣ ಎಂದು. ಏನು ಮುಂದೆ ಪ್ರಸಿದ್ಧಿ ಇದೆ. ಇಲ್ಲದ ಪ್ರಸಿದ್ಧಿ ಇದೆ ಅಂತ ಶಬ್ದ ಇಲ್ಲದ. ಸರ್ವಂ ಹೀ ಏತದ್ ಬ್ರಹ್ಮ. ಹೀ ಅನ್ನೋದ್ರಿಂದ ಪ್ರಸಿದ್ಧಿಯನ್ನು ಹೇಳಿತು. ಏನು ಪ್ರಸಿದ್ಧಿ? ಆಗಮ ಪ್ರಸಿದ್ಧಿಯನ್ನು ಹೇಳಿತು. ವೇದವೇ ಇನ್ನೊಂದು ವೇದವನ್ನು ಸಂವಾದ ಕೊಟ್ಟು ಭಗವಂತನೊಬ್ಬನೇ ಪೂರ್ಣ. ಪೂರ್ಣನಾದವ ಅಂದರೆ ಭಗವಂತನೇ ಇರಬೇಕು. ಏನಪ್ಪ? ಪೂರ್ಣನಾದವ ಅಂದರೆ ಯಾರಿರಬೇಕು? ಭಗವಂತನೇ ಇರಬೇಕು. ಅದಕ್ಕೆ ಭಾಷ್ಯ ನೋಡಿ ಏನಂತಾರೆ. ಪರಮಂ ಯೋ ಮಹದ್ ಬ್ರಹ್ಮ ತದೇವ ಬ್ರಹ್ಮ ಪರಮಂ ಕವೀನಾಂ ಪೂರ್ಣಮದಃ ಪೂರ್ಣಮಿದಂ ಇತ್ಯಾದಿಷು ಪ್ರಸಿದ್ಧಂಚ ಬ್ರಹ್ಮಣಃ ಪೂರ್ಣತ್ವಂ ಇತ್ಯಾಹ ಸರ್ವಂ ಹಿ ಏತದ್ ಬ್ರಹ್ಮೇತಿ. ಸರ್ವಂ ಹಿ ಏತದ್ ಬ್ರಹ್ಮ ಅಂತ ತಿಳಿದುಕೊಂಡು ಉಪನಿಷತ್ತು ಏನನ್ನು ಹೇಳಿತು ಅಂತ ಕೇಳಿದರೆ, ಆ ಭಗವಂತನು ಪೂರ್ಣನಾಗಿದ್ದಾನೆ ಎಂಬುದಕ್ಕೆ ವೇದಗಳ ಮಾತೆ ಸಾಕ್ಷಿ. ಯಾವ್ದು ಹೇಳಿಕತ್ತದ? ಇದು ವೇದವೇ ಹೇಳಿಕತ್ತದ. ವೇದವು ಒಂದು ಶಾಖೆಯು ಇನ್ನೊಂದು ಶಾಖೆಯ ಮಾತನ್ನ ಪ್ರಮಾಣವಾಗಿ ಹೇಳ್ತದೆ. ಅರ್ಥ ಆಯ್ತಾ? ಏನಂತ ಯಾರಾದರೂ ಒಂದು ವೇದವು ಇನ್ನೊಂದು ವೇದವನ್ನೇ ಪ್ರಮಾಣವನ್ನಾಗಿ ಹೇಳುತ್ತಿದೆ.
ಒಂದು ಶಾಖೆ ಇನ್ನೊಂದು ಶಾಖೆಯನ್ನು. ಇದು ಮಾಂಡೂಕೋಪನಿಷತ್ ಒಂದು ಶಾಖ. ಅದೇನು ಮಾಡ್ಲಿಕ್ಕತ್ತದ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಎನ್ನುವಂತಹ ಬೃಹದಾರಣ್ಯಕ ವಾಕ್ಯವನ್ನು ಉದಾಹರಣೆ ಕೊಡ್ಲಿಕ್ಕತ್ತದ. ಪೂರ್ಣ ಯಾರು? ದೇವರು. ಪೂರ್ಣ ಯಾರು? ದೇವರು. ಪೂರ್ಣವಾದ ದೇವರಿಂದ ಪೂರ್ಣವಾದ ದೇವರು ಹೊರಗೆ ಬಂದ, ಅವನೂ ಪೂರ್ಣ ಇವನೂ ಪೂರ್ಣ, ಪೂರ್ಣನಾದ ಇವನು ಪೂರ್ಣನಾದವನಲ್ಲಿ ಸೇರಿಕೊಳ್ಳುತ್ತಾನೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಏನು ಮಾಡ್ಲಿಕ್ಕತ್ತಪ್ಪ, ವೇದವು ತನ್ನ ಭಗವಂತನ ಪೂರ್ಣತ್ವವನ್ನು ಹೇಳ್ತದ. ಪರಮಂ ಯೋ ಮಹದ್ ಬ್ರಹ್ಮ, ಭಗವದ್ಗೀತಾ ವಾಕ್ಯ ಗೊತ್ತಾಯ್ತಾ? ಅಥವಾ ಮತ್ತೊಂದು ವೇದವಾಕ್ಯ, ತದೇವ ಬ್ರಹ್ಮ ಪರಮಂ ಕವೀನಾಂ, ಗೊತ್ತಾಯ್ತಿಲ್ಲೋ? ಇದು ಯಾವುದು? ಮಹಾರಾಣ ಉಪನಿಷತ್ತು. ಈ ಎಲ್ಲ ವಾಕ್ಯಗಳಿಂದ ನಮಗೇನು ತಿಳಿತದೆ? ಪ್ರಸಿದ್ಧಂ ಬ್ರಹ್ಮಣಃ ಪೂರ್ಣತ್ವಂ, ಬ್ರಹ್ಮನಿಗೆ ಪೂರ್ಣತ್ವ ಎಂಬುದು ಪ್ರಸಿದ್ಧವಾಗಿದೆ. ಅಂದಮೇಲೆ ತ್ರಿಕಾಲಾತೀತತ್ವ ಯದ್ಯಪಿ ಉಳಿದವರಿಗೆ ಬರ್ತದೆ, ಅದು ಯಾರಿಗೆ ಅಂತ ಭಾಷಣೋಣ ಗೊತ್ತಾಗ್ತದೆ. ಅದು ಬಂದರೂ ಕೂಡ ಅದು ಭಗವದ್ ಅಧೀನವಾಗಿ ಭಗವದ್ ಅನುಗ್ರಹದಿಂದ ಬರಬೇಕು. ಪೂರ್ಣವಾದ ವಸ್ತು ಯಾವುದಾದ್ರೂ ಇದ್ರೆ ಜಗತ್ತಿನಲ್ಲಿ ಪರಮಾತ್ಮ ಒಬ್ಬ. ವೇದಗಳಲ್ಲಿ ಪ್ರಸಿದ್ಧಿ ಉಂಟು. ಸರಿ ಹೋಯ್ತಾ? ಮುಂದೆ ಈಗ ಅಯಮಾತ್ಮ ಬ್ರಹ್ಮ ಏನು? ಅವನೊಬ್ಬನೇ ಪೂರ್ಣನಾಗಬೇಕು ಅನ್ನೋದಕ್ಕೆ ಒಂದು ಅನುಮಾನವನ್ನು ಮಾಡೋಣ. ವೇದ ಹೇಳುತ್ತೆ, ಬರೀ ಒಂದು ಅನುಮಾನ, ನಿಮ್ಮ ಅನುಭವದ ಮೇಲೆ ಒಂದು ಅನುಮಾನವನ್ನು ಮಾಡಿ ಅವನೇ ಪೂರ್ಣ ಅಂತ ತಿಳಿಸಿಕೊಡ್ತೇನೆ. ಶ್ರೀರಾಚಾರ್ಯ ಏನು ಅನುಮಾನ ಮಾಡ್ತೀರಿ? ಏನು ನಿಮ್ಮ ಅನುಭವ ಬಂದದ? ವೇದ ಹೇಳಿಗತ್ತದ, ನಿನ್ನ ಅನುಭವದಿಂದ ಒಂದು ಅನುಮಾನವನ್ನು ಮಾಡಿ ಬ್ರಹ್ಮನೊಬ್ಬನೇ ಪೂರ್ಣ ಅಂತ ವ್ಯವಸ್ಥೆ ಮಾಡೋಣ. ಒಂದೇನು ಮಾಡ್ತಿ? ಈಗ ಪ್ರಮಾಣ ಹೇಳ್ತು, ಆಗಮ ಪ್ರಮಾಣ ಹೇಳ್ತು. ಎರಡನೇದು ಅನುಮಾನ ಪ್ರಮಾಣವನ್ನು ಹೇಳಿರ್ತದೆ. ಅದು ಅನುಮಾನ ಪ್ರಮಾಣ ಹೆಂಗದ ಅಂದರೆ ಪ್ರತ್ಯಕ್ಷಾನುಸಾರಿಯಾದ ಅನುಮಾನ ಪ್ರಮಾಣ. ಅಂದರೆ ಬ್ರಹ್ಮನೊಬ್ಬನೇ ಪೂರ್ಣನಾಗಿದ್ದಾನೆ ಎಂಬುದಕ್ಕೆ ಪ್ರಮಾಣಗಳು 3 ಉಂಟು. ವೇದ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ. 3 ಪ್ರಮಾಣಗಳಿಂದ ಭಗವಂತನೊಬ್ಬನೇ ಪೂರ್ಣ ಅಂತ ತಿಳಿದು ಬರ್ತದೆ. ಹೆಂಗ ಅಂದರೆ ಇಷ್ಟೇ, ಅಯಮಾತ್ಮ ಬ್ರಹ್ಮ. ಈ ಒಂದು ವಾಕ್ಯ, ಅಯಮಾತ್ಮ ಬ್ರಹ್ಮ ಎಂಬ ಒಂದು ವಾಕ್ಯ ಏನು ತಿಳಿಸ್ಲಿಕ್ಕತ್ತದ ಅಂದರೆ ಪ್ರತ್ಯಕ್ಷ ಅನುಮಾನಗಳೆರಡೂ ಆ ಭಗವಂತನ ಒಬ್ಬನಿಗೇನೆ ಪೂರ್ಣತ್ವವನ್ನು ಹೇಳಿಕತ್ತದ. ಹಿಂದಿನ ವಾಕ್ಯ ಸರ್ವಂ ಏತದ್ ಬ್ರಹ್ಮ ಎನ್ನುವಂತಹ ವಾಕ್ಯ ಏನು ತಿಳಿಸ್ಲಿಕ್ಕತ್ತದ? ಆಗಮದಿಂದ ಭಗವಂತನ ಪೂರ್ಣತ್ವವನ್ನು ಹೇಳಿಕತ್ತದ. ಹೆಂಗ ಈಗ ನೋಡ್ರಿ, ಏನದ ಅಂದರೆ ನಾನು ಅಸ್ವತಂತ್ರ ಅಂತ ನನಗೆ ಅನುಭವ ಅದು. ನಾನು ಅಸ್ವತಂತ್ರನೆಂಬ ಅನುಭವ ಅದು. ತಿಳಿತಿಲ್ಲ? ತಿಳಿಯಿಲ್ಲ? ಅನುಭವ ಅದನೋ ಇಲ್ಲೋ? ಒಂದು ಪ್ರಶ್ನೆ ಏನಪ್ಪ, ನಾನು ಅಂದರೆ ಯಾರು? ನಾನು ಅಸ್ವತಂತ್ರ ಎಂಬ ಅನುಭವ ಇದೆ ಅಂತಂದರೆ ಶ್ರೀರಾಚಾರ್ಯ, ನಾನು ಅಸ್ವತಂತ್ರ ಎಂಬ ಅನುಭವ ಇದೆ ಅಂದರೆ ನಾನು ಅಂದರೆ ಯಾರು? ಜೀವ. ನಾನು ಅಂದ್ರೆ ಯಾರು? ಜೀವನಿಗೆ ತಾನೇ ನಾನು ಅಂತ ಕರೆಯೋದು. ಇನ್ಯಾರಿಗೆ ಕರಿಬೇಕು? ದೇಹ ಕರಿತಾರೆ ನಾನು ಅಂತ ಬಿದ್ದೋಗ್ಬಿಡ್ತು. ಅದ್ಮೇಲೆ ಯಾರಿಗೆ ಕರಿತೀಪ? ಜೀವ. ನಾನು ಅಸ್ವತಂತ್ರ ಎಂಬ ಅನುಭವ ನನಗೆ ಬರ್ತಾ ಇದೆ ಅಂದರೆ ಅದರ ಅರ್ಥ ಏನು ಅಂದರೆ ಜೀವರು ಅಸ್ವತಂತ್ರರು ಎಂಬ ಅನುಭವ ನಮಗೆ ಬರ್ತಿದೆ. ಹೌದಾ ಇಲ್ಲ? ಅಂದಮೇಲೆ ಮೊದಲು ಏನು ಮಾಡ್ಕೊಂಡ್ವಿ ನಾವು? ನಮ್ಮ ಪ್ಲಾನಿಂಗ್ ಹೆಂಗದ ನೋಡ್ಕೊಳ್ರಿ. ವ್ಯವಹಾರ ಏನು ಮಾಡ್ಲಿಕ್ಕೀವಿ? ನಾನು ಅಸ್ವತಂತ್ರ ಎಂಬ ಅನುಭವ ನನಗೆ ಬರ್ತಿದೆ, ನನಗೆ ಅನುಭವ ಬರ್ತಿದೆ. ಹಂಗಾರೆ ನಾನು ಅಂದರೆ ಯಾರು? ಜೀವ. ಅಂದರೆ ನೀನು ಜೀವ. ಆಮೇಲೆ ಜೀವರೆಲ್ಲ ಏನಾದರೂ ಆದರೆ ಅಸ್ವತಂತ್ರರಾದರೂ ಕೂಡ ಅವರಲ್ಲಿ ಏನು ಕಾಣ್ಲಿಕ್ಕತ್ತದ? ಕ್ರಿಯಾ ಕಾಣ್ಲಿಕ್ಕತ್ತದ. ಅಸ್ವತಂತ್ರರಾದರೂ ಕೂಡ ಅವರಲ್ಲಿ ಪ್ರವೃತ್ತಿ ಕಾಣ್ಲಿಕ್ಕತ್ತದ. ಅಸ್ವತಂತ್ರವಾದದ್ದು ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಸಾಧ್ಯ? ಹೆಂಗದ? ಅಸ್ವತಂತ್ರ ಪ್ರವೃತ್ತಿ ಎರಡು ಕೂಡೋ ಕೆಲಸ ಅಲ್ಲದು. ಮಗು ಬರಿತಾ ಇದೆ. ಎಷ್ಟು ವರ್ಷದ್ದು? 1 ವರ್ಷದ್ದು. 1 ವರ್ಷದ ಮಗು ಹೆಂಗೆ ಬರಿತದ? ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. 1 ವರ್ಷದ ಮಗು ಊಟ ಮಾಡ್ಲಿಕ್ಕತ್ತದ. ಎಷ್ಟು ದಿವಸದ ಮಗು? 8 ತಿಂಗಳದು 9 ತಿಂಗಳದ ಮಗು. 8 ತಿಂಗಳು 9 ತಿಂಗಳ ಮಗು ಊಟ ಹೆಂಗೆ ಮಾಡ್ತದಪ್ಪ? ನಿಮ್ಮ ಮಗಳು ಊಟ ಹೆಂಗೆ ಮಾಡ್ತಾಳ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನು ಹೇಳ್ತೀರಿ? ಒಬ್ಬ ಊಟ ಮಾಡಿಸೋ ಇದ್ದಾನೆ. ತೊಡಿ ಮೇಲೆ ಕೂಡಿಸ್ಕೊಂಡು ಮಗುವಿಗೆ ಊಟ ಮಾಡಿಸ್ತಾ ಇದ್ದಾನೆ. 2 ವರ್ಷದ ಮಗು ಬರಿತಾ ಇದೆ ಅಂದರೆ ಒಬ್ಬ ಬರಸೋ ತಂದೆ ಇದ್ದಾನೆ. ಅಸ್ವಾತಂತ್ರ್ಯ ಅನುಭವ ನನಗದ.
ಪ್ರವೃತ್ತಿ ಕಾಣ್ಲಿಕ್ಕತ್ತದ. ಎರಡೂ ಸುಳ್ಳಲ್ಲ. ಅಸ್ವಾತಂತ್ರ್ಯ ಅನುಭವ ಸುಳ್ಳಲ್ಲ, ಪ್ರವೃತ್ತಿ ಸುಳ್ಳಲ್ಲ. ಅಂದ ಮೇಲೆ ನಮ್ಮಲ್ಲಿ ನಿಂತು ಯಾರೋ ಒಬ್ರು ಪ್ರವೃತ್ತಿ ಮಾಡಿಸ್ಬೇಕು. ನಮ್ಮಲ್ಲಿ ನಿಂತು ಯಾರೋ ಒಬ್ರು ಪ್ರವೃತ್ತಿ ಮಾಡಿಸ್ಬೇಕು. ಅರ್ಥ ಆಯ್ತೇನು? ಜೀವನಿಗೆ ಅಸ್ವಾತಂತ್ರ್ಯ ಕಾಣ್ತಾ ಇದೆ, ಪ್ರವೃತ್ತಿ ಅದ. ಅಸ್ವತಂತ್ರನಾದವನು ಪ್ರವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ ಮೇಲೆ ನಮ್ಮಲ್ಲಿ ನಿಂತು ಯಾರೋ ಒಬ್ಬ ಪ್ರವೃತ್ತಿಯನ್ನು ಮಾಡಬೇಕು. ಅವನು ಜೀವರಲ್ಲಿ ಯಾರೋ ಒಬ್ಬರನ್ನ ಹೇಳೋಣ ಅಂದ್ರೆ ಜೀವತ್ವ ಸಾಮ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬ್ರಹ್ಮದೇವರವರೆಗೆ ಚಾಪ್ಟರ್ ಕ್ಲೋಸ್ ಆಗೋಯ್ತು. ಬ್ರಹ್ಮದೇವರವರೆಗೂ ಜೀವರಾದದ್ದರಿಂದಾಗಿ ನಮ್ಮಲ್ಲಿ ಯಾರೋ ಒಬ್ಬರು ನಮ್ಮಲ್ಲಿ ನಿಂತು ಕೆಲಸ ಮಾಡಿಸ್ತಾರೆ ಅಂತ ಒಪ್ಪೋಣ ಅಂದರೆ ಬರೋದಿಲ್ಲ. ಯಾಕೆ? ಎಲ್ಲರೂ ಜೀವರಾದ್ರಿಂದ ಸ್ವತಂತ್ರರು. ಉಳಿದವಳೊಬ್ಬಳು ಮಹಾಲಕ್ಷ್ಮಿ, ಅವಳು ಕೂಡ ಅಸ್ವತಂತ್ರಳೆ. ಅಂದ ಮೇಲೆ ನಾವು ಅಸ್ವತಂತ್ರರು, ನಮ್ಮಲ್ಲಿ ಪ್ರವೃತ್ತಿ ಕಾಣ್ಲಿಕ್ಕತ್ತದ, ಯಾರೋ ಒಬ್ಬರು ಮಾಡಿಸ್ಬೇಕು. ಅವ ಯಾರಾಗಬೇಕು? ಸೋಯಮಾತ್ಮ ಬ್ರಹ್ಮ, ಅವನೇ ಪರಮಾತ್ಮ ಆಗಬೇಕು. ಅಂದಮೇಲೆ ನಿನ್ನ ಅನುಭವದ ಮೇಲೆ ಒಂದು ಅನುಮಾನವನ್ನು ಮಾಡಿ, ಬ್ರಹ್ಮ ಪೂರ್ಣನಾದವನು. ಯಾಕೆ? ಸ್ವತಂತ್ರ ಯಾರಿರ್ತಾರೆ ಅವರು ಪೂರ್ಣ ಆಗಿರ್ತಾರೆ. ನಾವು ಅಸ್ವತಂತ್ರರು ಅಪೂರ್ಣರಾಗಿದ್ದೇವೆ ಅಂತ ನಮ್ಮ ಅನುಭವ ಅದ. ಆದ್ದರಿಂದ ಅಯಮಾತ್ಮ ಬ್ರಹ್ಮ ಎನ್ನುವಂತಹ ವಾಕ್ಯವು ಈ ಮಾತನ್ನು ಹೇಳುತ್ತಿದೆ. ಆಚಾರ್ಯರು ಭಾಷೆಯಲ್ಲಿ ಎಷ್ಟು ಚಂದ ಬಿಡಿಸಿದ್ದಾರೆ. ಶ್ರೀ ಬ್ರಹ್ಮಾದಿ ಸಕಲ ದೇಹೇಶು ಸ್ಥಿತ್ವ ಆದಾನಾದಿಕರ್ತ ಯೋಯಂ ಕಶ್ಚಿತ್ ಪ್ರತೀಯತೆ ಜೀವಾನಾಂ ಅಸ್ವಾತಂತ್ರ್ಯ ದರ್ಶನಾತ್ ಸೋಪಿ ಸಯೇವ ಇತಿ ದರ್ಶಯತಿ ಅಯಮಾತ್ಮ ಬ್ರಹ್ಮೇತಿ. ಏನು? ಶ್ರೀ ಬ್ರಹ್ಮಾದಿ ಸಕಲ ದೇಹೇಶು, ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರ ದೇಹದಲ್ಲಿ ಇದ್ದು ಆದಾನಾದಿಕರ್ತ, ಕೊಡುವ ತೆಗೆದುಕೊಳ್ಳುವ ಒಂದು ಪ್ರವೃತ್ತಿ ಕೆಲಸವನ್ನ ಮಾಡುವನು. ಯೋಯಂ ಕಶ್ಚಿತ್ ಪ್ರತೀಯತೆ, ಯಾರೋ ಒಬ್ಬ ನಮಗೆ ತೋರ್ತಾನೆ. ಯಾಕೆ? ಅಲ್ರಿ ನಾವೇ ಮಾಡೀವಿ ಅಂತ ಯಾಕೆ ಹೇಳಬಾರ್ದು? ಜೀವಾನಾಂ ಅಸ್ವಾತಂತ್ರ್ಯ ದರ್ಶನಾತ್, ನಮ್ಮ ಅನುಭವ ಸ್ವತಂತ್ರ ಅದ, ಆದರೆ ಪ್ರವೃತ್ತಿ ಅದ, ಸ್ವಾತಂತ್ರ್ಯ ಅದ. ಅಪೂರ್ಣರಾಗಿದ್ದೇವೆ, ಅಸ್ವತಂತ್ರರಾಗಿದ್ದೇವೆ. ಅಂದಮೇಲೆ ಸೋಪಿ ಸಯೇವ, ಆ ಒಳಗಿದ್ದು ಪ್ರವೃತ್ತಿ ಮಾಡಿಸುವಂಥವನು ಯಾರು? ಅಯಮಾತ್ಮ ಬ್ರಹ್ಮ. ಆತ್ಮ ಅಂದರೆ ಆದಾನಾದಿಕರ್ತ. ಚಾರ್ಜಿಲ್ಲ. ಆದಾನಾದಿಕರ್ತ. ಆತ್ಮ ಶಬ್ದಕ್ಕೆ ಅರ್ಥ ಏನು? ಕೊಡೋದು, ತಗೊಳ್ಳೋದು, ಈ ವ್ಯವಹಾರವನ್ನು ಮಾಡುವುದು, ಮಾಡಿಸೋನು ನಮ್ಮಿಂದ. ಯಾರಪ್ಪ ಅವನು? ಅಯಮಾತ್ಮ ಬ್ರಹ್ಮ, ಅವನೇ ಬ್ರಹ್ಮ. ತಿಳಿತೀರಪ್ಪ? ಆಗಮ ಪ್ರತ್ಯಕ್ಷ ಅನುಮಾನಗಳಿಂದಲೂ ಪೂರ್ಣನಾದವನು ಬ್ರಹ್ಮೊಬ್ಬನೇ. ಪೂರ್ಣತ್ವ ಹೆಂಗೆ ಹೇಳಿದ್ರು? ಸ್ವಾತಂತ್ರ್ಯ ಯುಕ್ತಿಯಿಂದ ಪೂರ್ಣತ್ವ ಹೇಳಿದ್ರು. ಈಗ ಅನುಮಾನದಲ್ಲಿ ಯಾವ ಯುಕ್ತಿಯಿಂದ ಹೇಳಿದ್ರು? ಸ್ವತಂತ್ರನಾದ್ರಿಂದ ಪೂರ್ಣನಾಗಿದ್ದಾನೆ. ಯಾರು ಸ್ವತಂತ್ರ ಇರ್ತಾನೋ ಪೂರ್ಣ ಇರ್ತಾನೆ. ಮುಗಿತು. ಇನ್ನು ಹರಿವಂಶದ ವಾಕ್ಯ ಏನಂತಾರೆ? ಹರಿವಂಶದ ವಾಕ್ಯ: ಪೂರ್ಣಸ್ತು ಹರಿರೇವೈಕೋ ನಾನ್ಯತ್ ಪೂರ್ಣಂ ಕದಾಚನ. ಪೂರ್ಣನಾದವನು ಭಗವಂತ ಒಬ್ಬನೇ, ಇನ್ಯಾರೂ ಅಲ್ಲ. ಅರ್ಥ ಆಯ್ತಾ? ಇನ್ಯಾರೂ ಅಲ್ಲ. ವಿನಾಚ ಪ್ರಕೃತಿಂ ನಾನ್ಯತ್ ಕಾಲಾತೀತಂ ಪರಾತ್ಮನಃ. ಪ್ರಕೃತಿಂ ವಿನಾ ಅನ್ಯತ್ ಕಾಲಾತೀತಂ ಪರಾತ್ಮನಃ. ಭಗವಂತನನ್ನು ಬಿಟ್ಟರೆ ಏನಪ್ಪ? ಪ್ರಕೃತಿಯನ್ನು ಬಿಟ್ಟರೆ ಇನ್ಯಾರೂ ಕೂಡ ಕಾಲಾತೀತರಲ್ಲ. ಪ್ರಕೃತಿಂ ವಿನಾ ಕಾಲಾತೀತಂ ನಾಣ್ಯತ ಪರಮಾತ್ಮನಃ. ಭಗವಂತನ ಬಿಟ್ಟ ಮೇಲೆ ಇನ್ಯಾರೊಬ್ರು ಉಳ್ಕೊಂಡಾರ ಕಾಲಾತೀತರು ಅಂದರೆ ಮಹಾಲಕ್ಷ್ಮೀ. ಹೇಳಿ ನಡೀತದೆ, ಏನು ತಪ್ಪಿಲ್ಲ. ಆದರೆ ಅವಳು ಭಗವಂತನ ಅನುಗ್ರಹದಿಂದ ಮುಂದೆ ಹೇಳ್ತಾರಲ್ಲ, ಇರಲಿ. ಕಾಲಶ್ಚೈವ ದಿಶೋ ವೇದಾಹ ಪ್ರಕೃತ್ಯಾತ್ಮಾನ ಈರಿತಾಹ. ಪ್ರಶ್ನೆ ಈಗ, ಅಲ್ರಿ ಸ್ವಾಮಿ, ಪ್ರಕೃತಿ ಒಂದೇ ತ್ರಿಕಾಲಾತೀತ ಪರಮಾತ್ಮನಂತೆ ಅಂತ ಹೇಳ್ತಿದ್ದೀರಿ, ಏನು ಹಾಗಾದರೆ ಕಾಲ ಮತ್ತು ತ್ರಿಕಾಲಾತೀತ ಆಗ್ಯದಲ್ಲ? ಕಾಲ ನಿತ್ಯ ಅಲ್ಲೇನು? ದಿಕ್ಕು ಅಂದರೆ ದಿಕ್ಕೊಂದು ಯಾವುದು? ಅವ್ಯಾಕೃತಾಕಾಶ. ವೇದಗಳವ ಅಲ್ಲ ಅಂದರೆ ಇವೆಲ್ಲವೂ ಕೂಡ ಪ್ರಕೃತ್ಯಾತ್ಮಾನಃ, ಪ್ರಕೃತಿಯ ಸ್ವರೂಪವೇ. ಪ್ರಕೃತಿ ಒಳಗೆ ಬಂದ್ಬಿಡ್ತಾವೆಲ್ಲ. ತಿಳಿತೇನೋ? ಪಡೆಕ ಏನೋ ಕಾಲವು ಪ್ರಕೃತಿಯಲ್ಲೇ ಬರ್ತದೆ, ಅವ್ಯಾಕೃತಾಕಾಶವು ಪ್ರಕೃತಿಯಲ್ಲಿ ಬರ್ತದೆ. ವೇದಕ್ಕೂ ಪ್ರಕೃತಿಯೇ ಅಭಿಮಾನಿ, ಮಹಾಲಕ್ಷ್ಮಿ ಅಭಿಮಾನಿ. ತಿಳಿತಿಲ್ಲಪ್ಪ? ಅದಕ್ಕೆ ವೇದ ಏನು ಮಾಡಿತು ಅಂದರೆ ಹೆಚ್ಚಾನ್ಯ ತ್ರಿಕಾಲಾತೀತ ಪ್ರಕೃತಿ ಒಂದನ್ನೇ ಗ್ರಹಣ ಮಾಡ್ಯದ. ಇವ್ರನ್ನ ಉಳಿದವ್ರನ್ನ ಗ್ರಹಣ ಮಾಡಲಿಲ್ಲ. ಯಾಕೆ ಅಂತ ಕೇಳಬೇಡ್ರಿ, ಅವರೆಲ್ಲ ಪ್ರಕೃತಿಯೊಳಗೆ ಬರೋರು. ಅರ್ಥ ಆಯ್ತಾನೆ ಅಂತ? ಪ್ರಕೃತಿಯಿಂದ ಉಪಚಯಗೊಂಡದ್ದು ಯಾಕೆ? ವೇದ ವರ್ಣ ಅದ. ವರ್ಣ ಏನು? ಪ್ರಕೃತಿ ಅಭಿಮಾನಿ. ಅದಕ್ಕೆ ಅದರಿಂದ ಹೇಳಿಲ್ಲ. ಅಭಿಮನ್ಯಮಾನವಾದ ವಸ್ತುವನ್ನು ಹೇಳೋದು, ಅಭಿಮಾನಿಯನ್ನು ಹೇಳಿ ಬಿಟ್ಬಿಡೋದು. ವರ್ಣಗಳು ಮತ್ತು ಇದು ಆಗೋದಿಲ್ಲ, ಹುಟ್ಟೋದಿಲ್ಲ, ನಿತ್ಯ. ಅದಕ್ಕೆ ಮಹಾಲಕ್ಷ್ಮಿ ಅಭಿಮಾನಿ. ಅದಕ್ಕೆ ಗೊತ್ತಾಯ್ತಿಲ್ಲೋ? ವೇದಗಳು ಹುಟ್ಟೋದಿಲ್ಲ, ಅಪೌರುಷಯ. ಅದು ಪ್ರಕೃತಿ ಉಪಾದಾನವೂ ಅಲ್ಲ, ಉಪಚಯನಗೊಳ್ಳೋದಿಲ್ಲ. ಅದಕ್ಕೆ ಅಭಿಮಾನಿ ಯಾರು?
ಪ್ರಕೃತಿ. ಅದಕ್ಕೆ ಅದನ್ನು ಹೇಳಿದೆ ಅಷ್ಟೇ, ಬೇರೆ ಏನಿಲ್ಲ. ಅರ್ಥ ಆಯ್ತೇನಪ್ಪ? ಅರ್ಥವಾಯ್ತು. ಹಂಗೆ ಆಗ್ತಿರ್ತಾವೆಲ್ಲ ಕೆಲವು. ಏನಾಯಿತು? ಮರ್ತೋಯ್ತು. ಸರಿ, ಇಲ್ಲಿ ಬಿಡು. ಏನಪ್ಪ ಅಂತಂದರೆ ನೋಡ, ಆದ್ದರಿಂದ ಪೂರ್ಣಸ್ತು ಹರಿರೇವೈಕೋ, ಪೂರ್ಣನಾಗಿರ್ತಕ್ಕಂಥವನು ಯಾರು ಅಂದರೆ ಹರಿ, ಪರಮಾತ್ಮ ಒಬ್ಬನೇ. ನಾಣ್ಯತ್ ಪೂರ್ಣಂ ಕದಾಚರ, ಉಳಿದವರು ಪೂರ್ಣರಾಗಿಲ್ಲ. ಇನ್ನು ವಿನಾಚ ಪ್ರಕೃತಿಂ ನಾಣ್ಯತ, ಪ್ರಕೃತಿಯನ್ನು ಬಿಟ್ಟು ಇನ್ನು ಉಳಿದವರು ಏನಾಗಿಲ್ಲ, ಪೂರ್ಣರಾಗಿಲ್ಲ. ಕಾಲಾತೀತಂ ಪರಾತ್ಮನಃ ಅಲ್ರಿ, ಪ್ರಕೃತಿಯನ್ನು ಬಿಟ್ಟು ಉಳಿದವರು ಕಾಲಾತೀತರಾಗಿಲ್ಲ ಅಂತಂತೀರಿ. ಕಾಲ, ದಿಕ್ಕು, ವೇದಗಳೆಲ್ಲ ಅವ ಅಲ್ಲ ಅಂದರೆ ಪ್ರಕೃತ್ಯಾತ್ಮ ನೈರಿತಃ, ಅವೆಲ್ಲವೂ ಕೂಡ ಪ್ರಕೃತಿಯ ಸ್ವರೂಪವೇ ಆಗ್ಯಾವ. ಅಂದರೆ ವೇದಕ್ಕೆ ಮಹಾಲಕ್ಷ್ಮಿ ಅಭಿಮಾನಿ, ಅವ್ಯಾಕೃತಾಕಾಶಕ್ಕೂ ಮಹಾಲಕ್ಷ್ಮಿ ಅಭಿಮಾನಿ. ಕಾಲ ಉಪಚಯಗೊಳ್ಳುವುದು ಪ್ರಕೃತಿಯಿಂದ, ಮಹಾಲಕ್ಷ್ಮಿಯಿಂದ ಉಪಚಯಗೊಳ್ಳುತ್ತದೆ. ಆಕೆ ಮಹಾಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಜಡ ಪ್ರಕೃತಿಯಿಂದ ಉಪಚಯಗೊಳ್ಳುತ್ತದೆ. ಅರ್ಥ ಆಯ್ತಾ ಶ್ರೀರಾಚಾರ್ಯ? ಯಾವ್ಯಾವ ನಿತ್ಯ ಗೊತ್ತಾತಿಲ್ಲೋ ಅವೆಲ್ಲವೂ ಪ್ರಕೃತಿಯ ಒಳಗೆ ಬರ್ತಾವೆ ಅಲ್ರಿ. ಮತ್ತು ಜೀವನೂ ನಿತ್ಯ ಅಲ್ಲೇನು? ಜೀವನೂ ನಿತ್ಯ, ದೇಹ ಅನಿತ್ಯ, ಜೀವ ನಿತ್ಯ. ಅಂದಮೇಲೆ ಜೀವ ನಿತ್ಯ ಆದ ಮೇಲೆ ಜೀವನನ್ನು ಯಾಕೆ ತಗೊಳ್ಳಿಲ್ಲ ನೀವು? ಕಾಲಾತೀತದಲ್ಲಿ ಜೀವನನ್ನು ಯಾಕೆ ತಗೊಳ್ಳಿಲ್ಲ? ತ್ರಿಕಾಲಾತೀತಂ, 3 ಕಾಲದಿಂದ ಬಾಧೆಗೆ ಒಳಗಾಗದೇ ಇದ್ದದ್ದು ಮಹಾಲಕ್ಷ್ಮಿ ಪ್ರಕೃತಿಯನ್ನು ಮಾತ್ರ ಯಾಕೆ ತಗೊಂಡ್ರಿ? ಜೀವನನ್ನು ಯಾಕೆ ತಗೊಳ್ಳಿಲ್ಲ ನೀವು? ಆಚಾರ್ಯ ಉತ್ತರ ಹೇಳ್ತಾರೆ, ಅಭಿಮಾನತ್ತು ಜೀವಾನಾಂ ನ ಕಾಲಾತೀತತಾ ಭವೇತ್. ಅವರು ಕಾಲಾತೀತರಾಗಲು ಸಾಧ್ಯವಿಲ್ಲ. ಯಾಕೆ ಅಂದರೆ ಅವರಿಗೆ ದೇಹಾಭಿಮಾನ ಇದೆ. ಕಾಲಾತೀತರಾಗದೇ ಇರಲಿಕ್ಕೆ ಬಂಧಕ ಯಾವುದಾಯಿತು ಅಂದರೆ ದೇಹಾಭಿಮಾನ. ನನ್ನ ದೇಹ ನಾನು, ನನ್ನ ದೇಹ ನಾನು. ಅಯ್ಯೋ ಪಾಪಿ, ಕಾಲಾತೀತ ಆಗಲೇ ಇಲ್ಲ ನೀನು, ಕಾಲದ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟು. ಇದು ಯುಕ್ತಿ ಬಹಳ ಗಂಭೀರದ, ಸುಲಭವಾಗಿ ಅರ್ಥ ಆಗೋದಿಲ್ಲ. ಆಚಾರ್ಯ ಅಷ್ಟು ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ. ಏನು? ಅಭಿಮಾನತ್ತು ಜೀವಾನ, ಹೇಳಪ್ಪ ಏನೋ ಯಾಕ ಅಭಿಮಾನ ಬಂತಾದ್ದರಿಂದ, ಅಭಿಮಾನ ಯಾವಾಗ ಬರ್ತದೆ? ದೇಹ ಸಂಬಂಧವಿದ್ರೇನೆ ಅಭಿಮಾನ ಬರೋದು. ದೇಹ ಸಂಬಂಧ ಇಲ್ಲದೆ ಇದ್ರೆ ಅಭಿಮಾನ ಬರೋದಿಲ್ಲ. ಶ್ರೀರಾಚಾರ್ಯ, ಯಾವಾಗ ಅಭಿಮಾನ ಮಾಡ್ತೀರಿ? ದೇಹ ಇದ್ರ. ದೇಹ ಇಲ್ಲದೆ ಇದ್ರೆ ಅಭಿಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ದೇಹವಾದರೂ ಕಾಲದ ಘಟಕವಾಗೇ ಇದೆ. ಅಂದಮೇಲೆ ದೇಹಾಭಿಮಾನ ಇದ್ದದ್ದರಿಂದಾಗಿ ಜೀವನಿಗೆ ಸ್ವರೂಪತಃ ನಿತ್ಯ ಆದರೂ ಕೂಡ ಕಾಲಾತೀತತ್ವ ಬರಲಿಲ್ಲ. ತಿಳಿತೇನ? ಏನು ತಿಳಿಲಿಲ್ಲ? ಏನು ಖಾರ ಅಂತ ಹೇಳು, ಏನು ಖಾರ ಅಂತ ಹೇಳು. ಕಾಲಾತೀತತ್ವ ಅನ್ನೋದು ಹೆಂಗೆ ಹೊಡೆದಾಗ್ತದೆ? ನಿತ್ಯ ಆದ್ರೂ ಅನ್ನೋದು ಈ ಪ್ರಶ್ನೆ. ಈಗ ಜೀವ ನಿತ್ಯ ಆದ್ರೂ ಕಾಲಾತೀತನಲ್ಲ ಅಂತ ಹೇಳ್ಬೇಕಾಗಿದೆ. ಯಾಕೆ ಕಾಲಾಧೀನನಾಗ್ಬೇಕು? ಈಗ ಕಾಲಾಧೀನನಾಗ್ಬೇಕು. ಕಾಲಾಧೀನ ಹೆಂಗಾಗ್ತಾನ? ದೇಹಾಭಿಮಾನ ಇರ್ಬೇಕು. ದೇಹ ಯಾವಾಗ ಬರ್ತದೆ? ಕಾಲ ಇದ್ದಾಗ ಬರ್ತದೆ. ಕಾಲಾಧೀನವಾಯಿತು ದೇಹ, ದೇಹಾಧೀನವಾಯಿತು ದೇಹ. ಅಭಿಮಾನ ಮೂಲಕವಾಗಿ ಜೀವನಿದ್ದರಿಂದ ಕಾಲಾತೀತತ್ವ ಹೊರಟೋಯ್ತು. ಶ್ರೀರಾಚಾರ್ಯ, ಸ್ವರೂಪತಃ ಜೀವ ನಿತ್ಯ, ಆದರೆ ದೇಹಾಭಿಮಾನ ಮಾಡಿದ್ರಿಂದ ಕಾಲಾಧೀನನಾದ. ಯಾಕೆ? ದೇಹ ಕಾಲದ ಅಧೀನ. ಈ ಕಾಲದಲ್ಲಿ ಹುಡ್ತಾನ, ಈ ಕಾಲದಲ್ಲಿ ಸಾಯ್ತಾನ ಅಂತ ತಿಳ್ಕೊಂಡು ಹೇಳಿ ದೇಹಕ್ಕೆ ಕಾಲಾಧೀನತ್ವ ಉಂಟು. ದೇಹಕ್ಕೆ ಕಾಲಾಧೀನತ್ವ ಬಂದದರಿಂದಾಗಿ, ದೇಹಾಭಿಮಾನ ನಮಗೆ ಬಂದದರಿಂದಾಗಿ ನಮಗೆ ಕಾಲಾತೀತ ಹೋಯ್ತು. ಸರಿ, ಮುಕ್ತ ಇದ್ದಾನಲ್ಲ, ಮುಕ್ತನಿಗಾದರೂ ಕಾಲಾತೀತತ್ವ ಹೇಳೋಣ ಅಂತಂದ್ರೆ ಪೂರ್ವ ಸಂಸಾರಿ ದಶಾಯಾಮ್ ಅವನಿಗೆ ದೇಹಾಭಿಮಾನ ಇದ್ರಿಂದ ಅವನಿಗೂ ಕಾಲಾತೀತತ್ವ ಇಲ್ಲ. ಈ ಯುಕ್ತಿ ಅರ್ಥ ಆಯ್ತು ಇಲ್ಲಿ? ಹೆಂಗೆ ಹೇಳು? ದೇಹಾಭಿಮಾನತ್ವಾತ್ ಕಾಲಾತೀತ ರಹಿತ. ಯಾಕೆ ದೇಹಾಭಿಮಾನ ಇದ್ರೆ ಕಾಲಾತೀತ ಯಾಕಾಗಬೇಕು? ಯಾಕಾಗಬಾರದು? ಇವತ್ತು ಸತ್ತ ಅನ್ನೋದು ಕಾಲದ ಅಧೀನ ಆಗಿಬಿಡ್ತಾನೆ ಜೀವ. ಅಭಿಮಾನ ಬಂದಿಲ್ಲ, ದೇಹಾಭಿಮಾನ. ಅಭಿಮಾನ ಇದ್ದದ್ದರಿಂದ ಹುಟ್ಟೋದು ಸಾಯೋದು ದಿನಗಳು ನಿಶ್ಚಿತ ಆಗೋದ್ರಿಂದ ಕಾಲಾತೀತ ಆಗೋದಿಲ್ಲ. ಕಾಲದ ಒಳಗೆ ಬಂದ್ಬಿಟ್ಟು ಕಾಲ ಅಧೀನಾನೇ ಆಗ್ಬಿಟ್ಟ. ಬ್ರಹ್ಮನ ತನಕ ಮುಕ್ತರು. ಹೌದೌದೌದು. ಅಭಿಮಾನ, ಅದಕ್ಕೆ ಆಚಾರ ಒಂದೇ ಶಬ್ದ. ಹರಿವಂಶದಲ್ಲಿ ವೇದವ್ಯಾಸರು ಹೇಳಿದ ಮಾತು, ಅಭಿಮಾನತ್ತು ಜೀವಾನ ನ ಕಾಲಾತೀತ ಭವೇತ್. ಏನು ಮಾಡಕ? ಸ್ವರೂಪತಃ ನಿತ್ಯ ಆದರೂ ಅಭಿಮಾನ ಮಾಡಿ ಅನಿತ್ಯ ಕೂತ್ಕೊಂಡ್ರಿ. ಈ ಅಭಿಮಾನ ಎಂಬುದು ಬರೀ ಸಂಸಾರ ಬಂಧಕ್ಕೆ ಕಾರಣ ಅಲ್ಲ, ನಮ್ಮ ಸ್ವರೂಪ ನಿತ್ಯತ್ವಕ್ಕೆ ಮುಸುಗ ಹಾಕಿಬಿಡ್ತದೆ. ಹೋಗಿ ಸ್ವರೂಪ ನಿತ್ಯ ಆದರೂ ಮ್ಯಾಲೆ ಮುಸುಗ ಹಾಕಿಬಿಡ್ತೀವಿ.
ಅಲ್ಲಿ ಹೊಡ್ತಾರೆ ಸಹಜ. ಅಲ್ಲಿ ಹೊಡ್ತಾರೆ. ಮುಕ್ತಾನಾಪಿ ಪೂರ್ವತ್ರ ಕಾಲ ಸಂಬಂಧ ಇರಿತಃ, ಮುಕ್ತರಿಗೂ ಕೂಡ ಪೂರ್ವದಲ್ಲಿ ಕಾಲ ಸಂಬಂಧ ಇದ್ದೇ ಇತ್ತು. ಹಿಂದೆ ಸಂಸಾರದಾಗಿದ್ದಿಲ್ಲ, ಅವ್ರಿಗೂ ಬಿಡ್ಲಿಲ್ಲ. ಹಿಂದೆ ಸಂಸಾರದಾಗಿದ್ದಿಲ್ಲ, ಮತ್ತೆ ಅವರು ಸಂಸಾರ ಸಂಬಂಧ ಇದ್ದೇ ಇತ್ತು ಅವ್ರಿಗೂ. ಕಾಲಾತೀತ ಹೆಂಗಾಗ್ಬೇಕು ಅವರು. ಪೂರ್ಣತ್ವಂಚ ಸದಾ ವಿಷ್ಣು ಪ್ರಸಿದ್ಧಂ ಸರ್ವವೇದತಃ, ಸರ್ವವೇದಗಳಲ್ಲಿ ಪೂರ್ಣತ್ವ ವಿಷ್ಣುವಿಗೆ. ಸಕಲ ವೇದಗಳು ವಿಷ್ಣುವಿಗೆ ಹೇಳ್ತದೆ ಹೊರತಾಗಿ ಬೇರೆಯವರಿಗೆ ಅಲ್ಲ. ಆದಾನ ಸೋಯಂ ವಿಷ್ಣು ರಮಾ ಬ್ರಹ್ಮ ರುದ್ರಾನಂತಾದಿಗ ಸದಾ, ಆ ಪರಮಾತ್ಮನು ರಮಾ ಬ್ರಹ್ಮ ರುದ್ರ ಅನಂತ ಅಂದರೆ ಶೇಷದೇವರಲ್ಲಿ ಗಹ ಇದ್ದು ಸದಾ ಯಾವಾಗಲೂ ಆದಾನಾದನ ಕರ್ತೃತ್ವಾತ್, ಆತ್ಮ ತಗೊಳ್ಳೋದು ಕೊಡೋದು ಎಲ್ಲ ವ್ಯವಹಾರಗಳನ್ನು ಅವರಲ್ಲಿ ನಿಂತು ಮಾಡುತ್ತಾನೆ. ಶ್ರೀರಚರ ನಿಮ್ಮಲ್ಲೂ ನಿಂತು ಈಗ ಕೆಲಸ ಮಾಡಿಸ್ತಾ ಇರುವನು ಪರಮಾತ್ಮನೇ. ತಿಳಿತೇನ ಶ್ರೀ ವಡೇಕರ್? ನಿಮ್ಮಲ್ಲಿ ಇವತ್ತು ಬೆಳಗ್ಗೆ ಎದ್ದಾಗಿನಿಂದ ಅಲ್ಲ, ದೃಷ್ಟಾಂತ ಹೇಳಿಕತ್ತೀನಿ. ಇವತ್ತು ಬೆಳಗ್ಗೆ ಎದ್ದ ಮ್ಯಾಲಿಂದ ಇಲ್ಲಿ ತನಕ ಈಗ ಏನೇನು ಕೆಲಸ ಮಾಡ್ಲಿಕ್ಕತ್ತೀರಿ, ಇನ್ನು ಮುಂದೆ ಏನು ಕೆಲಸ ಮಾಡಿದ್ರೆ ಮುಂದಿನ ವಿಷಯ. ಇಲ್ಲಿ ತನಕ ಏನು ಮಾಡೀರಿ ಅದೆಲ್ಲವೂ ಅವನೇ ಅಲ್ರಿ. ಮತ್ತು ಅವನ ಅಂತಂತೀರಿ, ಮತ್ತೆ ಎಲ್ಲಿದನವ ಅಂದ್ರೆ ತೇಷಾಮ ಗೋಚರ, ಅವರಿಗೆ ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ ಹೇಳು, ಉತ್ತರ ಹೇಳ. ನಂಗೆ ಹೇಳು ಹೇಳೋ ವಿಷಯ ತಿಳಿದದ ನಿನಗೀಗ. ಏನು ವಿಷಯ ತಿಳಿದದ? ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರಲ್ಲಿ ಇದ್ದು ಕೆಲಸವನ್ನು ಪ್ರವೃತ್ತಿಯನ್ನು ಮಾಡೋವನೇ ಅವನು. ಮಾಡಿಸ್ತಾನವನು, ಮಾಡಿಸುವ. ಕರೆಕ್ಟು, ಇಲ್ಲಂದಿಲ್ಲ. ಅವನೇ ಪೂರ್ಣ, ಒಪ್ಪೋಣಂತ. ನಮಗೆ ಯಾಕೆ ಕಾಣಿಸೋದಿಲ್ಲ? ತೇಷಾಂ ಅಗೋಚರ, ನಮ್ಗೆ ಯಾರಿಗೂ ಕಾಣಿಸೋದಿಲ್ಲ ದೇವರು. ಶ್ರೀರಾಚಾರ್ಯ ಯಾಕೆ? ಕಾಣಿಸ್ಬೇಕು ಅಂತ ಇಚ್ಛಾ ಇಲ್ಲ ಅವನಿಗೆ. ಅವನಿಗೆ ಇಚ್ಛಾ ಇಲ್ಲ ಕಾಣಿಸಬೇಕು ಅಂತ ಅವನಿಗೆ ಇಚ್ಛೆ ಇಲ್ಲ. ಯಾಕೆ? ಆ ಇಚ್ಛೆ ನಮಗ್ ಬಿಟ್ಟ. ಎಲ್ಲಾರ ಮುಂದೆ ಕಾಣಬೇಕು ಅಂತ ನಾವು ಸಾಯ್ತೀವಿ. ಮುಂದ್ ಬಂದು ಸಾಯೋದು ನಾವೇ. ನೆನಪಿಟ್ಕೊಳ್ರಿ, ಗೊತ್ತಾ ಇಲ್ಲ? ಎಲ್ಲಾರ ಮುಂದೆ ಬಂದು ನಾ ಎಲ್ಲಾರಿಗೂ ಗೊತ್ತಾಗಬೇಕು, ನಾ ಕಾಣಬೇಕು, ನಾ ಮಾಡಿದ್ದು, ನಾ ಪೇಪರ್ನೇ ಹಾಕಿಸ್ತೀವಿ, ಟಿವಿ ಒಳಗೆ ಬರ್ತದೆ. ಇದು ನಮ್ದು ಲಕ್ಷಣ, ಅವಂದಲ್ಲ. ಅರ್ಥ ಆತೇನ? ಏನು ಹೇಳು? ಯಾಕೆ ಅವ ಕಾಣಿಸೋದಿಲ್ಲ? ಅವಂಗೆ ಇಚ್ಛಾ ಇಲ್ಲ. ಮತ್ತೆ ಅದು ಇಚ್ಛಾ ಯಾರಿಗದ? ಅಂದಮೇಲೆ ಜೀವನ ಲಕ್ಷಣ ತನ್ನ ಲಕ್ಷಣ ಮಾಡ್ಕೊಳಂಗಿಲ್ಲ ದೇವರು. ತನ್ನ ಲಕ್ಷ್ಮೀಪತಿತ್ವ ಹೆಂಗೆ ಬೇರೆಯವ್ರು ಬಿಟ್ಕೊಡೋದಿಲ್ಲ, ಹಂಗೆ ಜೀವರಲ್ಲಿರ್ತಕ್ಕಂತಹ ಎಲ್ಲರ ಮುಂದೆ ಬಂದು ಕಾಣಿಸ್ಬೇಕು ಅನ್ನೋ ಲಕ್ಷಣವನ್ನು ತಂದು ಏನೋ ತಲೆ ನಿಂದು ಅಪರೋಕ್ಷ ಜ್ಞಾನ ಆಗಬೇಕು ಅಂತ ಇವ್ರು ಅಪೇಕ್ಷಾ ಪಟ್ಟಿದ್ದಕ್ಕೆ ಕಾಣಿಸೋಣ. ಅವ ಬಂದು ಕಾಣಿಸ್ಬೇಕಾಗಿಲ್ಲ. ನಾವು ಹೇಳಿಕತ್ತಿದ್ದು ಎಲ್ಲಿ ಹೇಳಿಕತ್ತೀವಿ? ಪ್ರವೃತ್ತಿಯನ್ನುಂಟು ಮಾಡಿ ಕೆಲಸ ಮಾಡಿದಾಗ ನಾ ಮಾಡಿದೆ ಅಂತ ಹೇಳ್ಕೊಳ್ಳೋದಿಲ್ಲ, ದೇವ್ರು ಕಾಣೋದಿಲ್ಲ ಅಂತ ಹೇಳಿಕತ್ತೀವಿ. ಅಪರೋಕ್ಷ ಜ್ಞಾನ ವಿಷಯ ಹೇಳಿಕತ್ತಿಲ್ಲ. ಅಪರೋಕ್ಷ ಜ್ಞಾನದಲ್ಲಿ ಕಾಣದೇ ಹೋದರೆ ಅವ್ರು ಅಪರೋಕ್ಷ ಜ್ಞಾನ ಮಾಡಿದ್ದು ವ್ಯರ್ಥ ಆಗಿಬಿಡ್ತದೆ. ಆಮೇಲೆ ಧ್ಯಾನ ಮಾಡಿದ್ದು ಸಾಧನೆ ಮಾಡಿದ್ದು ವ್ಯರ್ಥ ಆಗ್ತದೆ. ಅಲ್ಲಿ ಹೇಳಿಕತ್ತಿಲ್ಲ, ಇಲ್ಲಿ ಹೇಳಿಕತ್ತಿ. ಇಂಥ ದೊಡ್ಡ ಕೆಲಸ ಮಾಡಿ ಅಪ್ರಂಟ್ ಬರೋದೇ ಇಲ್ಲ. ಅವನು ದೊಡ್ಡ ಜಗತ್ ಸೃಷ್ಟಿ ಮಾಡ್ಯಾನ. ಒಂದು ಸಣ್ಣ ಮನಿ ಕಟ್ಟಿರ್ತಾನ, ಇಡೀ ಊರು ತುಂಬ ಹೇಳ್ಕೊಂಬಂತಾನೆ, ಪೇಪರ್ ಹಾಕಿರ್ತಾನೆ. ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಸಹಿತ ಜಗತ್ ಕಟ್ಟಿದ್ರು ಒಂದ್ ದಿವಸ ಹೇಳ್ಕೊಂಡಿಲ್ಲ. ದೊಡ್ಡವ್ರ ಲಕ್ಷಣ. ಅರ್ಥ ಆಯ್ತಲ್ಲ? ಆದಾನಾದಿ ಕರ್ತೃತ್ವಾದಾತ್ಮ ತೇಷಾಂ ಅಗೋಚರ, ಅವರಿಗೆ ಎಂದೂ ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ? ಇಚ್ಛಾನೇ ಇಲ್ಲ. ಯಾಕೆ ಇಚ್ಛಾ ಇಲ್ಲ? ಅದು ಜೀವನ ಲಕ್ಷಣ. ಇಷ್ಟು ಮಾಡಿ ಮುಂದೆ ಕಾಣಿಸ್ಬೇಕು, ಇಷ್ಟು ಮಾಡಿ ನಾ ಕಾಣಿಸ್ಬೇಕು, ನಾ ಮಾಡಿ ಹೇಳ್ಕೋಬೇಕು ಅಂತ ಜೀವನ ಲಕ್ಷಣ. ಬೀಳು ಪಾಪಿ ಅಂತ ಹೋಗ್ಬಿಟ್ಟ ದೇವರಷ್ಟೇ. ಆದ್ದರಿಂದ ಇತಿ ಮಂಡೂಕ ರೂಪಿ ಸಂದದರ್ಶ ವರುಣಶ್ರುತಿಂ, ಇಷ್ಟೆಲ್ಲ ವಿಷಯವನ್ನ ಮಂಡೂಕ ರೂಪದ ಕಪ್ಪೆ ರೂಪದಲ್ಲಿರ್ತಕ್ಕಂತಹ ವರುಣ ಕಂಡಿದ್ದಾನೆ. ಟೈಮ್ ಆಗೋಯ್ತು. ಇತಿ ಹರಿವಂಶೇಶು ಪಾಠ ಮುಗಿದಿಲ್ಲ, ಮುಗಿಸ್ಲೇಬೇಕಿವಂತ. ಇನ್ನು ಎರಡನೇ ಮಂತ್ರ ಏನು? ಇವನಿಗೆ ಅಲ್ಲಿ ಮಂತ್ರದ ಕೊನೆ ಭಾಗ ಉಳ್ಕೊಂಡದ. ಸೋಯಮಾತ್ಮ ಚತುಷ್ಪಾತ್, ಹಿಂದಿನ ಮಂತ್ರದ ಕೊನೆಯ ಭಾಗ. ಈ ಭಗವಂತೇನಿದ್ದಾನ, ಯಾರು? ಪೂರ್ಣನಾದ, ನಾಶರಹಿತನಾದ, ಏನು ಗೊತ್ತಾಯ್ತಲ್ಲ? ನಿತ್ಯನಾದ. ಅದೇ ನಿತ್ಯನಾದ, ನಾಶರಹಿತಗಳು ಒಂದೇ ಅರ್ಥ. ಸರ್ವ ವಿಲಕ್ಷಣನಾದ, ಪೂರ್ಣನಾದ, ನಿತ್ಯನಾದ ಪರಮಾತ್ಮನಿದ್ದಾನಲ್ಲ, ಅವನಿಗೆ 4 ಅಂಶಗಳು. ಸೋಯಮಾತ್ಮ ಚತುಷ್ಪಾತ್, 4 ರೂಪವ ಅವನಿಗೆ. ಯಾವುದು ಅಂದ್ರೆ ಯಾವುದು, ಎಲ್ಲಿದ್ದಾನ, ಅವನ ರೂಪೇನು, ಕೆಲಸ ಏನು, ಅಷ್ಟು ಹೇಳ್ತದೆ. ಜಾಗರಿತ ಸ್ಥಾನ, 3ನೇ ಮಂತ್ರ ನೋಡ್ಕೊಳ್ರಿ. ಜಾಗರಿತ ಸ್ಥಾನ, ಬಹಿಪ್ರಜ್ಞ, ಸಪ್ತಾಂಗ, 19 ಮುಖ, ಸ್ಥೂಲಭುಕ, ವೈಶ್ವಾನರ ಪ್ರಥಮ ಪಾದ. ಬ್ಯೂಟಿಫುಲ್.
ಉಪನಿಷತ್ತುಗಳು, ಆಚಾರ ಭಾಷ್ಯ, ಈ ಪ್ರತಿಪಾದನಾ ಕ್ರಮ ನೋಡಿಬಿಟ್ರೆ ಶರಣಾಗಿ ಬಿಡ್ಬೇಕು ಅವರಿಗೆ. ಶರಣು ಶರಣು. ಜಾಗರಿತ ಸ್ಥಾನ, ಎಲ್ಲಿ ಪರಮಾತ್ಮನು ಬಂದಾಗ ನಮಗೆ ಜಾಗೃತ ಅವಸ್ಥೆ ಬರ್ತದೋ ಅದೇ ವಿಶ್ವನಾಮಕ ಪರಮಾತ್ಮನ ಸ್ಥಾನ. ವಿಶ್ವತೈಜಸ ಪ್ರಾಜ್ಞತುರೇ ಎಂಬ 4 ಭಗವದ್ ರೂಪಗಳಲ್ಲಿ ವಿಶ್ವನಾಮಕ ಭಗವಂತನ ಸ್ಥಾನ ಯಾವುದು? ಜಾಗರಿತ ಸ್ಥಾನ. ಯತ್ರ ಸ್ಥಾನೇ ವಿಷ್ಣು ಸ್ಥೀಯತೆ, ಎಲ್ಲಿ ಭಗವಂತ ಬಂದು ನಿಲ್ತಾನೋ ಆಗ ಜೀವ ಹೇಳ್ತಾನಲ್ಲ, ಅದೇ ಜಾಗರಿತ ಸ್ಥಾನ. ಅಂದರೆ ಕಣ್ಣು. ಬಲಗಣ್ಣಿನಲ್ಲಿ ದೇವರು ಬಂದು ನಿಂತಾಗ, ವಿಶ್ವನಾಮಕ ಭಗವಂತ ಬಂದು ನಿಂತಾಗ ನಮಗೆ ಎಚ್ಚರ ಬರ್ತದೆ. ಇಲ್ಲದೆ ಇದ್ರೆ ನಿದ್ದೆ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಜಾಗರಿತ ಸ್ಥಾನ ಏನಂಗಂದ್ರೆ ಅರ್ಥ? ಜಾಗರಿತ ಸ್ಥಾನ ಅಂದ್ರೆ ಜಾಗರಿತ ಸ್ಥಾನ ಅಂದ್ರೆ ಏಳುವ ಸ್ಥಾನದಲ್ಲಿ. ಅದಕ್ಕೆ ಹೇಳಿ, ಎಲ್ಲಿ ದೇವರು ಬಂದು ನಿಂತಾಗ ಜೀವನು ಹೇಳುತ್ತಾನೋ ಆ ಸ್ಥಾನ. ಹಂಗೆ ಹೇಳ್ಬೇಕಾದ್ರೆ ಎಲ್ಲಿ ದೇವರು ಬಂದು ನಿಂತಾಗ ಜೀವನು ಹೇಳುತ್ತಾನೋ ಆ ಸ್ಥಾನ ಜಾಗರಿತ ಸ್ಥಾನ. ಎಲ್ಲಿ ಬಲಗಣ್ಣಿನಲ್ಲಿ ಅಷ್ಟು ಹೇಳಬೇಕು. ಬಹಿಪ್ರಜ್ಞ ಏನ್ ಮಾಡ್ತಾನೆ ಅಲ್ಲಿ ಬಂದು ನಿಂತ್ಕೊಂಡು ಅಂದ್ರೆ ಬಾಹ್ಯ ಪದಾರ್ಥಗಳ ಜ್ಞಾನವನ್ನು ಮಾಡಿಸ್ತಾನೆ. ಅಲ್ಲಿವರೆಗೆ ಹೊರಗಿನ ಪದಾರ್ಥ ಜ್ಞಾನವೇ ಇಲ್ಲ. ಮಲ್ಕೊಂಡಾಗ ನನ್ನ ಮನಿ ಅಂತ ಅನ್ನೋ ಜ್ಞಾನನೇ ಇಲ್ಲ. ಎದ್ದ ಮೇಲೆ ನನ್ನ ಮನಿ ಅಂತ ಜ್ಞಾನ ಶುರುವಾಯಿತು. ಅಂದಮೇಲೆ ನೀವು ಥ್ಯಾಂಕ್ಸ್ಫುಲ್ ವಿಶ್ವನಾಮಕ ಪರಮಾತ್ಮ. ಯಾಕೆ? ಇದು ನನ್ನ ಟೇಬಲ್, ಇದು ನನ್ನ ಬೋರ್ಡ್, ಇದು ನನ್ನ ಮನಿ ಅನ್ನೋ ಅಭಿಮಾನ ಬಂತಲ್ಲ, ಮತ್ತೆ ಅದನ್ನು ಉಂಟು ಮಾಡಿದವನು ಯಾರು? ದೇವರು. ಈ ಅಭಿಮಾನದಿಂದ ತಾನೇ ಸಂಸಾರ ನಡೀತಾ ಇರೋದು. ನನ್ನ ಹೆಂಡತಿ ಎನ್ನುವ ಅಭಿಮಾನದಿಂದ ತಾನೇ ಸಂಸಾರ ನಡೀತಾ ಇರೋದು. ಇಲ್ಲೇ ಸಂಸಾರ ನಡೀತಿತ್ತೇನೋ? ಆಮೇಲೆ ಈ ಅಭಿಮಾನ ಕೊಟ್ಟು ಸಂಸಾರದ ಮೇಲೆ ಪ್ರೀತಿ ಹುಟ್ಟಿಸಿ ನನ್ನನ್ನು ಈ ಸಂಸಾರದಲ್ಲಿ ಆಸಕ್ತಿ ಉಳಿಸ್ಕೊಂಡಿದ್ದಾನಲ್ಲ ದೇವರು. ಥ್ಯಾಂಕ್ಸ್ಫುಲ್ ಅಲ್ಲ ಅವನಿಗೆ ನಾವು ಧನ್ಯವಾದ ಹೇಳಬಾರ್ದು? ಇಲ್ಲದೇ ಇದ್ರೆ ಯಾವುದ್ರ ಮೇಲೆ ಅಭಿಮಾನ ಇದ್ದಲ್ಲ ಹುಚ್ಚಿಡ್ದು ಹೋಗ್ತಿತ್ತು ನಮಗೆ. ನಾವೇನು ವಿರಕ್ತ ಶಿಖಾಮಣಿಗಳಲ್ಲ, ನಾವು ರಕ್ತ ಶಿಖಾಮಣಿಗಳು. ಆಯ್ತನಪ್ಪ? ಎಂಥ ಅನುಗ್ರಹ ದೇವರು ಮಾಡಿದ್ದು, ಎಂಥ ಅನುಗ್ರಹ. ಹೊರಗಿನ ಪ್ರಪಂಚ ನೋಡ್ತೀವಿ, ಗಿಡ ಮರ ಎಲ್ಲ ನೋಡ್ತೀವಿ, ಎಷ್ಟು ಚಂದದ ಅಂತ ಸಂತೋಷ ಪಡ್ತೀವಿ. ಯಾವಾಗ ಆಯ್ತಿದು? ಬಹಿಪ್ರಜ್ಞ, ಹೊರಗಿನ ಪ್ರಜ್ಞೆ ಹುಟ್ಟಿಸಿದಾಗ. ಬಾಹ್ಯ ಪದಾರ್ಥಗಳ ಜ್ಞಾನವನ್ನೇ ಹುಟ್ಟಿಸದೆ ಹೋಗಿದ್ರೆ ಏನು ಸಂತೋಷ ಪಡ್ತಿದ್ದೀನಿ? ಜಾಗರಿತ ಸ್ಥಾನ ಬಹಿಪ್ರಜ್ಞ. ಹೆಂಗಿದ್ದಾನೆ ವಿಶ್ವನಾಮಕ? ಫೋಟೋ ಹೊಡೆದೇನು ತಗೊಳ್ರಿ ಅಂತದ ವೇದ. ಸಪ್ತಾಂಗ, 7 ಅಂಗಗಳವ ಅಂತ. 7 ಅಂಗಗಳು? ಯಾವ 7 ಅಂಗಗಳು ಏನು ತಮ್ಮ? ಸಪ್ತಾಂಗ ಹೆಂಗವ 7 ಅಂಗಗಳು ಅಂದ್ರೆ 4 ಕೈಗಳು ಮೊದಲನೇ ಇತ್ತು. ದೇವರಿಗೆ 4 ಕೈ ಇರಲೇಬೇಕು. 2 ಪಾದಗಳು, ಎಷ್ಟಾಯ್ತು? ನಡುವಿಂದ ಒಂದು ಸೊಂಡಿ. ದೇವರಿಗೆ ವಿಶ್ವನಾಮ ಪರಮಾತ್ಮನಿಗೆ ಒಂದು ಸೊಂಡ್ಲದು, ಸೊಂಡ್ಲಿ. 19 ಮುಖ, 19 ಮುಖಾವ. ಎಷ್ಟು ವಿಶ್ವನಾಮಕ ಪರಮಾತ್ಮನಿಗೆ ಎಷ್ಟು ಮುಖಾವ? 19 ಮುಖಗಳವ. 4 ಕೈಗಳು, 2 ಕಾಲು, 19 ಮುಖಗಳು. 9 ಮುಖಗಳು. ಎಡಕ್ಕ ಬಲಕ್ಕ ಮನುಷ್ಯಾಕಾರದ್ದದ, ಮಧ್ಯದ ಮುಖ ಗಜಾಕಾರದ್ದದ. ಹೆಂಗಿದ್ದಾನೆ ವಿಶ್ವನಾಮ ಪರಮಾತ್ಮ? ಮಧ್ಯದ ಮುಖವು ಗಜಾಕಾರದ್ದು, ಸೊಂಡ್ಲಾಕಾರದ್ದದ. ಅದಕ್ಕೆ ತಿಳಿತೇನೋ? ಬಲಕ್ಕೆ 9 ಮುಖ ಮನುಷ್ಯಾಕಾರ, ಎಡಕ್ಕೆ 9 ಮುಖ ಮನುಷ್ಯಾಕಾರ, ಮಧ್ಯದ ಮುಖ ಆನೆ ಮುಖ. ತಿಳಿತೇನಪ್ಪ? ಸಪ್ತಾಂಗ ಯಾವ್ದ್ಯಾವುದು? 4 ಕೈ, 2 ಕಾಲು, 1 ಸೊಂಡಿ. 19 ಮುಖ ತಿಳಿತಿಲ್ಲೋ? 19 ಮುಖಗಳು. 9 2 18. ಈ ಕಡೆ 9, ಈ ಕಡೆ 9 ಮನುಷ್ಯಾಕಾರ, ನಡುವಿಂದು ಆನೆಯಾಕಾರ. ಏನ್ ಮಾಡ್ತಾನವ? ಸ್ಥೂಲ ಮುಖ. ಏನಪ್ಪ? ನಮ್ಮ ಇಂದ್ರಿಯಗಳಿಂದ ಸ್ಥೂಲ ಪದಾರ್ಥಗಳ ಭೋಗವನ್ನು ಮಾಡ್ತಾನೆ. ನಾ ಅನ್ನ ಊಟ ಮಾಡಿದರೆ ನನ್ನ ಇಂದ್ರಿಯ ಬಾಯಿಯಲ್ಲಿ ಇದ್ದುಕೊಂಡು ಈ ಅನ್ನವನ್ನು ದೇವರು ಉಣ್ತಾನೆ. ಹೌದು ಹೌದು. ನನ್ನ ಕಿವಿಯಿಂದ ಶಬ್ದವನ್ನು ಕೇಳ್ತಿದ್ರೆ ಅವನ ಒಳಗೆ ತನ್ನ ಕಿವಿ ಇಟ್ಟುಕೊಂಡು ಈ ಶಬ್ದಗಳನ್ನೆಲ್ಲ ಕೇಳ್ತಾನೆ ದೇವರು. ಸ್ಥೂಲ ಮುಖ. ವೈಶ್ವಾನರ, ಅವನಿಗೆ ಹೆಸರೇನು? ವೈಶ್ವಾನರ. ಪ್ರಥಮ ಪಾದ, ಮೊದಲನೇ ಅಂಶ ಇದು. ಸರಿ ಹೋಯ್ತಾ? ಭಾಷ್ಯ ನೋಡ್ರಿ. ಭಾಷ್ಯ ಮುಗಿದ್ರೆ ಪಾಠ ಮುಗಿತಿ. ಮತ್ತು ಚತುರ್ಧಾವಸ್ಥಿತೋ ದೇಹೇ ಪರಮಾತ್ಮ ಸನಾತನಃ ಅಸ್ಮಿನ್ ದೇಹೇ. ಈ ದೇಹದಲ್ಲಿ 4 ರೀತಿಯಿಂದ ಇದ್ದಾನ ದೇವರು. ಚತುರ್ಧಾ ಅವಸ್ಥಿತ ಪರಮಾತ್ಮ ಸನಾತನಃ. ಏನು ಹೆಸರು? ವೈಶ್ವಾನರಃ. ವೈಶ್ವಾನರ ಅಂತ ಹೆಸರು. ಜಾಗರಿತ ಸ್ಥಾನಗ, ಜಾಗರಿತ ಸ್ಥಾನದಲ್ಲಿ ಬಂದು ನಿಲ್ತಾನೆ. ಯಸ್ಮಿನ್ ಸ್ಥಾನೇ ಸ್ಥಿತ ಸನ್, ಜೀವರು ಎಚ್ಚರಗೊಳ್ಳುತ್ತಾರೋ ಆ ಸ್ಥಾನದಲ್ಲಿ ಬಂದು ನಿಂತಿದ್ದಾನೆ ಬಲಗಣ್ಣಿನಲ್ಲಿ. ಗಜವಕ್ತ್ರಕಃ, ಆನೆ ಮುಖದ.
ನೋಡ್ರಿ ನಮ್ಮ ದೇವರಿಗೆ ಆನೆ ಮುಖ ಆದಂತ ಗೊತ್ತಿಲ್ಲ, ಸಿಂಹದ ಮುಖ ಆದಂತ ಗೊತ್ತದ, ಕುದುರೆ ಮುಖ ಆದಂತ ಗೊತ್ತದ, ಹಯಗ್ರೀವ್ ಗೊತ್ತಿದ್ದ, ನರಸಿಂಹ ಗೊತ್ತಿದ್ದಾನ, ಗಜಮುಖ ಯಾರಿದ್ದಾನ, ವೈಶ್ವಾನರ ಇದ್ದಾನ ಅಂತ ಗೊತ್ತಿಲ್ಲ, ಮರ್ತಿದ್ದೇವೆ ತಿಳ್ಕೊಳ್ರಿ. ಏನ್ ಮಾಡ್ತಾನಪ್ಪ ಅವ? ನಿರ್ಮಾತ ಬಾಹ್ಯ ಸಂವಿತ್ತೆ ಜೀವಾನಾಂ ತದಗೋಚರ. ಜೀವಾನಾಂ ಬಾಹ್ಯ ಸಂವಿತ್ತೇ ನಿರ್ಮಾತ, ಜೀವರಿಗೆ ಹೊರಗಿನ ಜ್ಞಾನವನ್ನು ಹುಟ್ಟಿಸ್ತಾನ. ಬಹಿಪ್ರಜ್ಞಾ ಶಬ್ದದ ವ್ಯಾಖ್ಯಾನ. ಬಹಿಪ್ರಜ್ಞ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಯಾವುದು? ಜೀವಾನಾಂ. ಜೀವಾನಾಂ ತಿಳಿತೇನಪ್ಪ? ಬಾಹ್ಯ ಸಂವಿತ್ತಿ ಅಂದ್ರೆ ಏನು? ಜ್ಞಾನ. ಏನು ಶ್ರೀದಾಚಾರ? ಹೊರಗಿನ ಜ್ಞಾನ ಹುಟ್ಟಬೇಕು, ವಿಶ್ವನಾಮಕ ಪರಮಾತ್ಮ ಅನುಗ್ರಹ. ಹೊರಗೆ ಜ್ಞಾನ ಹುಟ್ಟಲಿಲ್ಲ, ವಿಶ್ವನಾಮ ಪರಮಾತ್ಮ ಅನುಗ್ರಹ ಇಲ್ಲ. ಮುಂದವಣಪ್ಪ. ಅಲ್ಲ, ಇಷ್ಟು ಜ್ಞಾನ ಹುಟ್ಟಿಸ್ತಾನಲ್ಲ, ಅವ ಹೆಂಗಿದ್ದಾನ? ತದಾ ಗೋಚರ. ಅವ ಜ್ಞಾನ ಹುಟ್ಟಿಸಿ ಗೋಚರ ಆಗೋದಿಲ್ಲ. ಅಷ್ಟಾದಶ ಮುಖಾನ್ಯಸ್ಯ ಪುಮಾಕಾರಾಣಿ ಸರ್ವಶಃ. 18 ಮುಖಗಳು ಮನುಷ್ಯಾಕಾರದ್ದು. ಬಲಕ್ಕೆ 9, ಎಡಕ್ಕೆ 9. ಮಧ್ಯಮಂತು ಗಜಾಕಾರಂ. ಮಧ್ಯದಲ್ಲಿರ್ತಕ್ಕಂಥದ್ದೇನಾಗ್ಯದ? ಆನೆ ಆಕಾರದ್ದದ. ಚತುರ್ಬಾಹು ಪರಃಪುಮಾನ್. 4 ಕೈಗಳವ. ಪರಃಪುಮಾನ್ ಸರ್ವೋತ್ತಮನಾದ ಪರಮಾತ್ಮನಿಗೆ 4 ಪಾದೌ 2 ಪಾದಗಳು. ಹಸ್ತಿಕರಃ ಹಸ್ತಾಹ. ಸೊಂಡ್ಲು 1 ಕೈ ಅಂತ ಎಷ್ಟಾಯ್ತು? ಸಪ್ತಾಂಗ ಈರಿತಃ 7 ಆಯಿತು. ತಿಳಿತಿಲ್ಲೋ? ಹಸ್ತಿಕರ ಹಸ್ತ ಅಂದ್ರೆ ಹಸ್ತಿಕರ ಅಂದ್ರೆ ಆನೆ ಸೊಂಡಲನ್ನ ಇನ್ನೊಂದು ಕೈ ಅಂತ ಕರಿತೇವೆ. ಆನೆ ಸೊಂಡ್ಲಿಗೆ ಕೈ ಅಂತ ಕರೀತಾರೆ. ಹಸ್ತಿ ಅಂತ ಹೆಸರು ಆನೆ ಗೊತ್ತೋ ಇಲ್ಲ? ಯಾಕ? ಹಸ್ತ ಹಸ್ತಿ ಇತಿ ಹಸ್ತಿ. ಸೊಂಡ್ಲಿಗೆ ಕೈ ಅಂತ ಕರೀತಾರೆ. ನಾವು ಯಾವ್ದು ಕೈಯಿಂದ ಕೆಲಸ ಮಾಡ್ತೀವಿ ಅದು ಸೊಂಡ್ಲಿಂದ ಕೆಲಸ ಮಾಡ್ತೀವಿ. ಅದರಿಂದ ಅದಕ್ಕೆ ಹಸ್ತ ಅಂತ ಹೆಸರು. ಅಲ್ಲ, ಆನೆ ಸೊಂಡ್ಲಿಗೆ ಹಸ್ತ ಅಂತ ಹೆಸರು, ಆನೆಗೆ ಹಸ್ತಿ ಅಂತ ಹೆಸರು. ಸ್ಥೂಲಾನ್ ಭೋಗಾನ್, ಸ್ಥೂಲವಾದ ಭೋಗಗಳನ್ನ ಇಂದ್ರಿಯೈಹಿ, ನಮ್ಮ ಇಂದ್ರಿಯಗಳಿಂದ ಸ್ಥೂಲ ಭೋಗವನ್ನು ಮಾಡ್ತಾನೆ. ಅಲ್ರಿ, ಮತ್ತು ನಾವು ಉಣ್ಬೇಕಾದ್ರೆ ಭತ್ತ ಬಾರುಳ ಎಲ್ಲ ಹೋಗ್ಬಿಟ್ಟಿರ್ತಾವ ನಮ್ಮ ಒಳಗೆ. ನುಸಿ ಪಸಿ ಎಲ್ಲ ಹೋಗ್ಬಿಟ್ಟಿರ್ತಾವ. ಹೋಗ್ಲಾರ್ದ ಏನ್ ಮಾಡ್ತಾವ? ಈಡ ಹೋಗ್ಯಾವಂತ ಗಟ್ಟಿದ್ದೀವಿ ಅಂದಮೇಲೆ ಅವನು ದೇವರು. ಮತ್ತು ಅಶುಭ ಪದಾರ್ಥಗಳನ್ನು ತಿಂದುಬಿಟ್ರೆ ಶುಭಾನ್ ಭುಂಕ್ತೆ ನ ಚ ಶುಭಾನ್. ಅಶುಭವಾದ ಪದಾರ್ಥವನ್ನು ಎಂದೂ ತಗೊಳ್ಳೋದಿಲ್ಲ. ನಮ್ಮ ಇಂದ್ರಿಯದಿಂದ ತಿಂದ್ರು ನಮ್ಮ ಇಂದ್ರಿಯ ನಾವು ಅಶುಭ ತಿಂತೀವಿ, ದೇವರು ತಿನ್ಲಿಕ್ಕೆ ಅಶುಭವಾದದ್ದು ತಿನ್ನೋದಿಲ್ಲ. ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಸರ್ವಗಮ್ಯತ್ವ ಹೇತುತಃ ತತ್ಸಂಬಂಧಿ ನರೋ ಅನಾಶಾತ ವೈಶ್ವಾನರ ಉದಾಹೃತಃ. ದೇವರಿಗೆ ಯಾಕೆ ವೈಶ್ವಾನರ ಅಂತ ಹೆಸರು? ಬಿಡಿಸ್ತದೆ. ವಿಶ್ವ ಅಂತಂದ್ರೆ ಸ್ಥೂಲ ಪದಾರ್ಥ, ಈ ಜಗತ್ತು. ಯಾಕೆ? ಸರ್ವಗಮ್ಯತ್ವ ಹೇತುತಃ, ಎಲ್ಲರಿಗೂ ಗೋಚರ ಆಗ್ತದೆ, ಎಲ್ರಿಗೂ ಕಾಣ್ತದೆ, ಎಲ್ರಿಗೂ ತಿಳಿತದೆ. ಎಲ್ಲರಿಗೂ ತಿಳಿಯುತ್ತದೆ ಅಂತ ಅನ್ನೋದಕ್ಕೆ ಸ್ಥೂಲವಾದ ಈ ಜಗತ್ತಿಗೆ ವಿಶ್ವ ಅಂತ ಹೆಸರು. ತತ್ ಸಂಬಂಧಿ, ಈ ಜಗತ್ತಿಗೆ ಸಂಬಂಧಪಟ್ಟದ್ರಿಂದ ಪರಮಾತ್ಮನಿಗೆ ವೈಶ್ವ. ಅರ್ಥ ಆಯ್ತಿಲ್ಲೋ? ವೈಶ್ವ ಅನ್ನೋದು ಹೆಂಗ್ ಮಾಡಿದ್ರು? ವಿಶ್ವ ಅಂದ್ರೆ ಸ್ಥೂಲ ಪದಾರ್ಥಗಳು. ಯಾಕ? ಎಲ್ಲರಿಗೂ ಕಾಣಿಸ್ತಾವ. ಅಂಥ ಜಗತ್ತಿಗೆ ಸಂಬಂಧಪಟ್ಟವನು, ಸ್ವಾಮಿತ್ವೇನ ಸಂಬಂಧಪಟ್ಟವನಾದ್ರಿಂದ ವೈಶ್ವ. ಮತ್ತೆ ನರಹ ಅಂತ ಹೇಳ್ತೀರಲ್ಲ ಅಂದ್ರೆ ನರೋ ಅನಾಶಾತ್. ಈ ಜಗತ್ತಿನಲ್ಲಿ ಇದ್ರೂ ಅವನಿಗೆ ನಾಶ ಇಲ್ಲ. ಈ ಜಗತ್ತಿನೊಳಗೆ ಇದ್ರೂ ಅವನಿಗೆ ನಾಶ ಇಲ್ಲ. ನೀರಿನೊಳಗಿದ್ರು ನೀರು ಹಚ್ಕೊಳ್ಳಿಲ್ಲ, ಕಮಲದೆಲೆ ಇದ್ದಂಗೆ ಈ ಜಗತ್ತಿನಲ್ಲಿದ್ರೂ ನಾಶ ಇಲ್ಲ. ಆದ್ರಿಂದ ದೇವರಿಗೆ ಏನು ಕರಿಬೇಕು? ವೈಶ್ವ ನರಹ ಅಂತ ಕರಿ. ಅನಾಶಾತ್ ನರಹ ವಿಶ್ವ ಸಂಬಂಧಿತ್ವಾತ್ ವೈಶ್ವ. ವೈಶ್ವಶ್ಚಾಸೋ ನರಶ್ಚ ವೈಶ್ವ ನರಹ. ಇನ್ನು ಇದರ ಮೇಲೆ ಒಂದು ಅಪೂರ್ವ ರಹಸ್ಯ, ಅದು ಹೇಳಿ ಮುಗಿಸ್ಬಿಟ್ರೆ ಮುಗಿದೋದ್ ಪಾಠ. ಏನಂತಾರೆ? ಗಣಪತಿಗೆ ಆನೆಯ ಮುಖ ಯಾಕೆ ಬಂತು ಗೊತ್ತಾ? ಶ್ರೀರಾಚಾರ ಅಂದ್ರೆ ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾತ್ ಐದ್ಗಜವಕ್ರತಾಂ. ಗಣಪತಿಯು ವಿಶ್ವನಾಮಕ ಪರಮಾತ್ಮನ ಉಪಾಸನೆ ಮಾಡಿ ಆನೆಯ ಮುಖವನ್ನ ಪಡೆದಾನ. ಹೌದು, ಮೊದಲಿಗೆ ಅವಂಗೂ ನಮ್ಮಂಗ ಮನುಷ್ಯನ ಮುಖನೇ ಇತ್ತು. ಗಣಪತಿ ಹುಟ್ಟಿದಾಗ ಅವನಿಗೂ ಮನುಷ್ಯಾಕಾರದ ಮುಖವೇ ಇತ್ತು. ರುದ್ರದೇವರು ತಲೆ ಹಾರಿಸಿ ಆಮೇಲೆ ಗಣಪತಿ ಆನೆ ಮುಖ ಹಚ್ಚಿದ್ರಲ್ಲ, ಇದರ ಹಿನ್ನೆಲೆಯಲ್ಲಿ ರಹಸ್ಯ ಏನು ಅಂದರೆ ವಿಶ್ವನಾಮಕ ಪರಮಾತ್ಮನ ಉಪಾಸನೆಯನ್ನ ಮಾಡಿ ವರ ಪಡೆದಿದ್ದಾರಾದ್ದರಿಂದ ಆನೆ ಮುಖ ಬಂತು. ತಥೈವ ತೈಜಸಧ್ಯಾನಾತ್ ತ್ರಿಧ್ಯಾನಾತ್ ಇಂದ್ರ ಇಂದ್ರತಾಂ. ಅದೇ ರೀತಿಯಾಗಿ ಬರೇ ವಿಶ್ವನ ಧ್ಯಾನ ಅಲ್ಲ, ತೈಜಸನ ಧ್ಯಾನವೂ ಉಂಟು. ವಿಶ್ವತೈಜಸರ ಇಬ್ಬರ ಧ್ಯಾನದಿಂದ ಗಣಪತಿಗೆ ಆನೆಯ ಮುಖ ಬಂದದ. ಮೊದಲು ವಿಶ್ವನ ಉಪಾಸನೆ ಪ್ರಥಮವಾಗಿ ಹೇಳಿದರು. ತಥೈವ ಅದೇ ರೀತಿಯಾಗಿ ಈ ತೈಜಸ ಧ್ಯಾನ, ತೈಜಸನ ಧ್ಯಾನವನ್ನು ಹೇಳಬೇಕು. ತೈಜಸ ಯಾರು ಗೊತ್ತಾತಿಲ್ಲ? ಸ್ವಪ್ನಾವಸ್ಥಾ ಪ್ರೇರಕ.
ತ್ರಿಧ್ಯಾನಾತ್ ಇಂದ್ರ ಇಂದ್ರತಾಂ ವಿಶ್ವತೈಜಸ ಪ್ರಾಜ್ಞ 3 ರೂಪಗಳ ಉಪಾಸನೆಯನ್ನು ಮಾಡಿದ್ರಿಂದ ಇಂದ್ರದೇವರಿಗೆ ಇಂದ್ರ ಪದವಿ ಬಂತು. ಇಂದ್ರದೇವರಿಗೆ ಇಂದ್ರ ಪದವಿ ಬಂದದ್ದು ಯಾವುದರಿಂದ? ವಿಶ್ವತೈಜಸ ಪ್ರಾಜ್ಞೆ ಎಂಬ 3 ಭಗವದ್ ರೂಪಗಳ ಉಪಾಸನೆಯನ್ನು ಮಾಡಿದ್ರಿಂದ. ಚತುರ್ಧ್ಯಾನಾಚ್ಚ ರುದ್ರತ್ವಂ ರುದ್ರ ಆಪ ಜನಾರ್ದನಾತ್ ವಿಶ್ವತೈಜಸ ಪ್ರಾಜ್ಞೆ ತುರ್ಯ ಎಂಬ 4 ರೂಪಗಳ ಉಪಾಸನೆ ಮಾಡಿದ್ದಕ್ಕೆ ರುದ್ರದೇವರಿಗೆ ರುದ್ರ ಪದವಿ ಬಂತು. ರುದ್ರದೇವರು ರುದ್ರರಾಗಿ ಗಟ್ಟಿಯಾಗಿ ಕೂಡಲಿಕ್ಕೆ ಕಾರಣ ಈ 4 ರೂಪಗಳ ಉಪಾಸನೆ. ಏವಂ ಭೂತಗುಣೋ ವಿಷ್ಣು, ಈ ತರಹದ ಗುಣವುಳ್ಳವನಾಗಿದ್ದಾನೆ. ಚತುರಾತ್ಮ, 4 ಅಂಶಗಳುಳ್ಳವನು. ಪರಾತ್ಪರಃ, ಸರ್ವೋತ್ತಮನಾದ ವಿಷ್ಣು. ಇತಿ ಮಹಾಯೋಗೆ, ಇದು ಮಹಾಯೋಗ ಎಂಬುವಂತಹ ಗ್ರಂಥದಲ್ಲಿ ಹೇಳಲಾಗಿದೆ. ಎಷ್ಟು ಚಂದ ವಿಷಯ. ಶ್ರೀಕೃಷ್ಣಾರ್ಪಣಮಸ್ತು. ಈಗಲೇ